ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಎಂತೆಂಥ ಬೆಳವಣಿಗೆಗಳಪ್ಪ. ಬಿರುಸಿನ ರಾಜಕಾರಣ ಅಂದರೆ ಈ ರೀತಿ ಆಗ್ಬೋದಾ ಅಂತ. ಒಂದು ಕಡೆ ಬೆಳಗಾವಿ ಟು ಬೆಂಗಳೂರು, ಅಟೆನ್ಷನ್ ಶಿಫ್ಟು ಬ್ಯಾಕ್ ಟು ಬೆಳಗಾವಿ. ಈಗ ಬೆಳಗಾವಿಗೆ ನಿರ್ದಿಷ್ಟವಾಗಿ ಮಾತಾಡಿದ್ರೆ ಒಂದು ರೀತಿಯ ಪರಿಣಾಮ, ರಾಜ್ಯದ ದೃಷ್ಟಿಯಿಂದ ನೋಡಿದ್ರೆ ಒಂದು, ಲಿಂಗಾಯತ ಅನ್ನೋ ಸಮುದಾಯದ ದೃಷ್ಟಿಯಿಂದ ನೋಡಿದ್ರೆ ಮತ್ತೊಂದು. ಯಾವ್ಯಾವ ಆಯಾಮಗಳು ಎಂತೆಂಥ ಬಣ್ಣಗಳಲ್ಲಿ ಬೆಳೀತಿದೆಯಪ್ಪ ರಾಜ್ಯದ ರಾಜಕಾರಣ, ಅದು ಒಂದು ಭಾಗ. ಹಾಸನದ ಏನಾಗೋಗುತ್ತೆ, ದೇವೇಗೌಡರು ಮಾತು ನಡೆಯುತ್ತಾ, ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರು ಹಂಗೆ ಆಗುತ್ತಾ, ಕಾರ್ಯಕರ್ತ ಗೆಲ್ತಾನ ಅನ್ನೋ ಪ್ರಶ್ನೆ ಇತ್ತಲ್ಲ. ಇವತ್ತು ಬಂತು ಎರಡನೇ ಪಟ್ಟಿ, 43 ಹೆಸರುಗಳಿರುವಂಥದ್ದು. 43 ಹೆಸರುಗಳಿರುವಂಥ ಎರಡನೇ ಪಟ್ಟಿನಲ್ಲಿ ಹಾಸನದ ಕಗ್ಗಂಟು ನಿವಾರಣೆ ಆಗೋಯ್ತು. ಸ್ವರೂಪ್ಗೆ ಟಿಕೆಟ್, ಸ್ವೀಟು ಹಂಚಿದ್ದಾಯ್ತು, ಎಲ್ಲ ಆಯಿತು. ಒಟ್ಟಿಗೆ ನಾವು ನೋಡೋದಾದ್ರೆ ಒಂದು ಕಡೆ ಒಬ್ರು ರಾಜಿ ಆಗಲಿಲ್ಲ, ಟಿಕೆಟ್ ಸಿಗಲಿಲ್ಲ ಅಂದ್ಬಿಟ್ಟು ಅವ್ರು ಕಾಂಗ್ರೆಸ್ಗೆ ಹೋದ್ರು. ಇನ್ನೊಂದು ಕಡೆ ರಾಜಿ ಆದ್ರು, ಅದಕ್ಕೆ ಸ್ವರೂಪಕ್ಕೆ ಟಿಕೆಟ್ ಸಿಕ್ತು. ಇವತ್ತಿನ ಚರ್ಚೆಯ ವಿಷಯ ರಾಜೀಕರಣ. ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ನುಡಿದಂತೆ ಕಾಂಗ್ರೆಸ್ಗೆ ನಡೆದ ಸೌದಿ, ರಾಜೀನಾಮೆಯೂ ಆಯಿತು, ಸೇರ್ಪಡೆಯೂ ಆಯಿತು. ಸೌದಿ ಎಂಟ್ರಿಯಿಂದ ಕಾಂಗ್ರೆಸ್ಗೆ ಅನುಕೂಲವೂ ಇದೆ, ಸವಾಲ್ಗಳು ತಂದೊಡ್ಡಿದೆ. ಸೌದಿ ಕಾಂಗ್ರೆಸ್ ಸೇರ್ಪಡೆಯಿಂದ ಬಿಜೆಪಿ ಆತಂಕದಲ್ಲಿರೋದು ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳ ಮೂಲಕ ಗಮನಿಸಬಹುದಾಗಿದೆ. ಹಾಸನದಲ್ಲಿ ಕಡೆಗೂ ಬಗೆಹರಿತು ಕಗ್ಗಂಟು, ಸ್ವರೂಪ್ಗೆ ಟಿಕೆಟ್ ಘೋಷಿಸಿದ ಕುಮಾರಸ್ವಾಮಿ. ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅರ್ಥ ಆಗೋಗಿದೆ, ಈ ಬಾರಿ ನಾವು ಲಿಂಗಾಯತ ಮತಬುಟ್ಟಿಯಲ್ಲಿ, ಅದು ನಿರ್ದಿಷ್ಟವಾದ ಕೆಲವು ಕ್ಷೇತ್ರಗಳಲ್ಲಿ ಎಲ್ಲೋ ಒಂದು ಕಡೆ MB ಪಾಟೀಲ್ ನಿಲ್ತಾರೆ, ಒಂದು ಕಡೆ ಈಶ್ವರ್ ಖಂಡ್ರೆ ನಿಲ್ತಾರೆ, ಇಲ್ಲಿ ಮಾತ್ರ ನಾವು ಲಿಂಗಾಯತರು ಮತ ಪಡ್ಕೊಂಡ್ಬಿಟ್ರೆ ಸಾಲೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತೊಂದು ಬಾರಿ ಒಬ್ಬ ಯಡಿಯೂರಪ್ಪ ಇಲ್ಲ ಅನ್ನೋ ಕಾರಣಕ್ಕೆ ಇಡೀ ಸಮುದಾಯ ಒಗ್ಗಟ್ಟಿನಿಂದ ಮತ ಚಲಾವಣೆ ಮಾಡೋದಕ್ಕೆ ಕಾರಣ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡುವಂಥ ಚುನಾವಣೆ ಇದಾಗಿದೆ. ಸಮುದಾಯ ಪಕ್ಷದ ಪರ ನಿಂತಿತ್ತೋ, ವ್ಯಕ್ತಿತ್ವ ಪರವಾಗಿ ನಿಂತಿತ್ತೋ, ಆ ಪರೀಕ್ಷೆ ಈ ಚುನಾವಣೆಯಲ್ಲಿ ಆಗೋದಿದೆ. ಆ ಪರೀಕ್ಷೆ ಮಾಡೋದಕ್ಕೆ ಕಾಂಗ್ರೆಸ್ ಏನು ಮಾಡಿದೆ, ಆಪರೇಷನ್ ಲಿಂಗಾಯತ. ಒಂದು ಕಡೆ ಲಿಂಗಾಯತ ಅನ್ನೋ ಆ್ಯಂಗಲ್ನಿಂದ ಗೌಡ್ರು, ಚಿಕ್ಕಣ್ಣಗೌಡ್ರಿಗೆ ದಾಳ ಹಾಕಿದ್ದಾರೆ. ಈಗ ಲಕ್ಷ್ಮಣ್ ಸವದಿನ ಕರ್ಕೊಂಡ್ಬಂದ್ಬಿಟ್ರು. ಜಗದೀಶ್ ಶೆಟ್ಟರ್ದು ಏನು ಕತೆ ಅಂತ ನೋಡಿ ಮುಂದಿನ ದಿನಗಳಲ್ಲಿ ಆ ನಡೆ ಕೂಡ ಮಾಡೋರಿದ್ದಾರೆ. ಆಪರೇಷನ್ ಲಿಂಗಾಯತಕ್ಕೆ ಕೈ ಹಾಕಿರುವಂಥ ಕಾಂಗ್ರೆಸ್ ಲಕ್ಷ್ಮಣ್ ಸವದಿ ಅವರ ಎಂಟ್ರಿಯಿಂದ ಇರುವಂಥ ಅನುಕೂಲಗಳು, ಬರಬಹುದಾದಂಥ ಸವಾಲುಗಳೇನು ಅಂತ ಒಂದು ಕ್ವಿಕ್ ಲುಕ್ಕಲ್ಲಿ ನಿಮಗೆ ತೋರಿಸೋಣ ಅಂತ. ಸಿದ್ದು ನ್ಯಾಮಗೌಡರ ನಂತರ ಈ ಗಾಣಿಗ ಸಮುದಾಯದ ನಾಯಕತ್ವ ಮತ್ತು ನಾಯಕರ ಕೊರತೆ ಇತ್ತು ಕಾಂಗ್ರೆಸ್ನಲ್ಲಿ. ಅದು ಸೌದಿ ಅವರ ಎಂಟ್ರಿಯಿಂದ ಪೂರೈಕೆ ಆಯ್ತಾ, ಆದಂತಿದೆ. ಇನ್ನು ಗಾಣಿಗ ಸಮುದಾಯದ ಮತದಾರರು ಉತ್ತರ ಕರ್ನಾಟಕದ ಬಹುತೇಕ ಕ್ಷೇತ್ರಗಳಲ್ಲಿ, ಬೀದರ್ ಮತ್ತು ಉತ್ತರ ಕನ್ನಡ ಬಿಟ್ಟರೆ ಎಲ್ಲ ಕ್ಷೇತ್ರಗಳಲ್ಲೂ ಗಾಣಿಗ ಮತದಾರರಿದ್ದಾರೆ. ಮತ್ತು ಕೆಲವೊಂದು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತದಾನ ಕೂಡ ಮಾಡುವಂತಹ ಸಂಖ್ಯಾಬಲವನ್ನು ಹೊಂದಿರುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಬ್ಬ ಲಿಂಗಾಯತ, ಪ್ರಭಾವಿ ಲಿಂಗಾಯತ ನಾಯಕನ ಎಂಟ್ರಿ ಆಯಿತು. ಇದರಿಂದ ಏನಾಗ್ಬೋದು, ಅಲ್ಲಿ ಸೋಮಣ್ಣ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೋಬಹುದು ಅಂತ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರು ಬೀದರಿಂದನೇ ಹೇಳ್ಬಿಟ್ರು ಅವಶ್ಯಕತೆ ಇಲ್ಲ ಅಂತ. ಅದೇ ರೀತಿ ಈ ಬಾರಿ MB ಪಾಟೀಲ್ ಅವರು ಒಂದು ದೃಷ್ಟಿಯಿಂದ ನೋಡೋದಾದ್ರೆ ಬಹುತೇಕವಾಗಿ ಅವರು ಕೂಡ ಪ್ರಶ್ನಾತೀತ ಲಿಂಗಾಯತ ಸಮುದಾಯದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಆದರೆ ಈಗ ಅವ್ರಿಗೂ ಒಬ್ಬ ಪ್ರತಿಸ್ಪರ್ಧಿ ಬಂದ್ರ, MB ಪಾಟೀಲ್ ಸೇರಿದಂತೆ ಹಲವರಿಗೆ ಉತ್ತರ ಕರ್ನಾಟಕದ ಲಿಂಗಾಯತ ನಾಯಕತ್ವ ಆ ಒಂದು ಸ್ಪರ್ಧೆ ಶುರುವಾಗಿದೆ. ಇನ್ನು ವಲಸೆ ಬಂದಿರೋ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಪಡ್ಕೊಂಡ್ಬಿಡ್ಬೋದು ಲಕ್ಷ್ಮಣ್ ಸವದಿ ಅವರು. ಎಷ್ಟೇ ಅಂದರೂ ವಲಸೆನೆ, ಕರ್ಕೊಂಬಂದಿದ್ದೀರಿ, ಟಿಕೆಟ್ ಕೊಟ್ಟಿದ್ದೀರಿ, ಎಲೆಕ್ಷನ್ ಗೆದ್ರೆ ಒಂದು ಆಟ, ಗೆಲ್ಲದೇ ಇದ್ರೆ ಒಂದು ಆಟ, ಕಾಂಗ್ರೆಸ್ ಸರ್ಕಾರಕ್ಕೆ ಬಂದರೆ ಒಂದು ಆಟ, ಬರದೇ ಇದ್ರೆ ಇನ್ನೊಂದು ಆಟ. ಈ ರೀತಿಯ ಪರಿಸ್ಥಿತಿನಲ್ಲಿ ನಾವು ಚರ್ಚೆ ಕೂಡ ಬೆಳೆಸಬೇಕಾಗ್ತದೆ. ಬೆಳಗಾವಿಯಲ್ಲಿ ಲಕ್ಷ್ಮಣ್ ಲಕ್ಷ್ಮಿ ಕಾಂಬಿನೇಷನ್ ಬಂದುಬಿಟ್ರೆ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ, ಅವರ ಒಂದು ರಾಜಕೀಯದ ಉಪಸ್ಥಿತಿ ಏನಿದೆಯಲ್ಲ ಅಕ್ರಾಸ್ ದ ಜಿಲ್ಲೆ, ಅದಕ್ಕೆ ಒಂದು ಲಿಂಗಾಯತ ಸಿಂಡಿಕೇಟ್ ಸವಾಲನ್ನು ತಂದೊಡ್ಡುವಂಥ ಒಂದು ಕಾಂಬಿನೇಷನ್, ಲಕ್ಷ್ಮಣ್ ಲಕ್ಷ್ಮಿ ಕಾಂಬಿನೇಷನ್. ಇದಾಗ್ಬೋದಾ? ಇದು ಯಾಕೆ ಆಗ್ಬೋದು ಅಂದರೆ ದುಶ್ಮನ್ ಕಾ ದುಶ್ಮನ್ ದೋಸ್ತ್. ರಮೇಶ್ ಜಾರಕಿಹೊಳಿ ಅವ್ರ ಮಾತು ಕೇಳಿ ನೀವು ನನಗೆ ಟಿಕೆಟ್ ಕೊಟ್ಟಿಲ್ಲ, ರಮೇಶ್ ಜಾರಕಿಹೊಳಿ ಅವ್ರಿಗೆ ಆಗದೆ ಇರೋವಂಥವ್ರು ಅಥವಾ ಅವರ ಒಬ್ಬ ರಾಜಕೀಯ ವೈರಿ ಅಂದರೆ ಯಾರಿರೋದು? ಲಕ್ಷ್ಮಿ. ದುಶ್ಮನ್ ಕಾ ದುಶ್ಮನ್ ದೋಸ್ತ್, ಕೈ ಜೋಡಿಸ್ಬಿಡೋಣ ಬನ್ನಿ. ಇನ್ನು ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಲಕ್ಷ್ಮಿ ಕಾಂಬೋ, ಈ ಒಂದು ಸ್ಪರ್ಧೆ ಆಗುವಂಥ ಸಾಧ್ಯತೆಗಳಿದೆ. ಇಷ್ಟೆಲ್ಲದರ ನಡುವೆ ಲಕ್ಷ್ಮಣ್ ಸವದಿ ಅವರೇ ಮಾತನಾಡಿದ್ದಾರೆ. ಚರ್ಚೆ ಶುರು ಮಾಡೋದಕ್ಕೂ ಮುಂಚೆ ಅವ್ರ ಮಾತು ಕೇಳೋಣ.
ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಲಿಂಗಾಯತರಿದ್ದಾರೆ, ಭಾರತೀಯ ಜನತಾ ಪಕ್ಷದಲ್ಲೂ ಸಾಕಷ್ಟು ಲಿಂಗಾಯತರಿದ್ದಾರೆ. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಲಿಂಗಾಯತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಲಿಂಗಾಯತರಿದ್ದಾರೆ, ಭಾರತೀಯ ಜನತಾ ಪಕ್ಷದಲ್ಲೂ ಸಾಕಷ್ಟು ಲಿಂಗಾಯತರಿದ್ದಾರೆ. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಲಿಂಗಾಯತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಚರ್ಚೆಯಲ್ಲಿ ನನ್ನ ಜೊತೆ JDS ಇಂದ ಚರಣ್ ಗೌಡ್ರು ಇದ್ದಾರೆ, ಬಿಜೆಪಿಯಿಂದ ಡಾಕ್ಟರ್ ತೇಜಸ್ವಿನಿ ಗೌಡ, ನಮಸ್ಕಾರ. ಕಾಂಗ್ರೆಸ್ನಿಂದ ಅನಿಲ್ ಅವರಿದ್ದಾರೆ, ನಮಸ್ಕಾರ ಅನಿಲ್. ತೇಜಸ್ವಿನಿ ಮೇಡಮ್ ಇಂದ ಶುರು ಮಾಡ್ಬೋದಾ ಅಂತ. ಲೇಡೀಸ್ ಫಸ್ಟ್ ಕೂಡ ಬಿಜೆಪಿಗೆ ಸಂಬಂಧಪಟ್ಟಂತ ವಿಷಯ ಕೂಡ ಮೇಡಮ್, ಈ ರೀತಿ ನಾಯಕರೆಲ್ಲ ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇದ್ರೆ, ಅದರಲ್ಲೂ ಒಂದೇ ಸಮುದಾಯದ ನಾಯಕರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇದ್ರೆ ನನ್ನ ಕಣ್ಣು ಕಾಣ್ತಿರೋಂಗ್ ಮೇಡಮ್, ಸಣ್ಣ ಅನುಭವ ಒಂದು 3-4 ಪ್ರಮುಖ ಸಂದೇಶಗಳು ಕಾಣ್ತಿದೆ. ಇಲ್ಲಿ ನಿಮಗೇನು ಕಾಣ್ತಿದೆ ಅಂತ ಕೇಳಿ. ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಬರದೆ ಹೋಗಿದ್ರೆ, ಅವರ ಇಡೀ ತಂಡ ಬಿಜೆಪಿಗೆ ಬರದೆ ಹೋಗಿದ್ದಿದ್ರೆ, ಬಿಜೆಪಿ ಸರ್ಕಾರ ಮಾಡದೆ ಹೋಗಿದ್ದಿದ್ರೆ ಲಕ್ಷ್ಮಣ ಸವದಿಯವರು ಉಪಮುಖ್ಯಮಂತ್ರಿ ಆಗ್ತಿರಲಿಲ್ಲ. ರಮೇಶ ಜಾರಕಿಹೊಳಿಯವರ ಕೊಡುಗೆಯಿಂದಲೇ ಶುರುವಾದ ಸರ್ಕಾರದಲ್ಲಿ ಲಕ್ಷ್ಮಣ್ ಜಾರಕಿಹೊಳಿಯವರು ಲಕ್ಷ್ಮಣ್ ಸವದಿಯವರು ಉಪಮುಖ್ಯಮಂತ್ರಿ ಆದರು. ಉಪಮುಖ್ಯಮಂತ್ರಿ ಆಗಿದ್ದು ಯಾವಾಗ? ಅವರು ಎಲೆಕ್ಷನ್ ಸೋತಿದ್ರು. ಬಂದವರಿಗೆ ವಿಧಾನ ಪರಿಷತ್ MLCಗಳು ಕೊಡೋದಕ್ಕೆ ಯಡಿಯೂರಪ್ಪನವರು ರಕ್ತ ಕಣ್ಣೀರು ಸುರಿಸ್ತಾ ಇದ್ರು. ಒಂದೊಂದು ಸೀಟಿಗೂ H. ವಿಶ್ವನಾಥ್ ಅವ್ರಿಗೆ ಕೊಡಬೇಕು, ಶಂಕರ್ಗೆ ಕೊಡಬೇಕು, MTBಗೆ ಕೊಡಬೇಕು, ಮತ್ತು ಮೇಲ್ಮನೆಯಿಂದನೇ ಎಲ್ಲರೂ ಮಂತ್ರಿಗಳಾದರೆ ಅದರ ಕಷ್ಟ ನಿಮಗೆ ಗೊತ್ತಿದೆ. ನಾನು ಚಿಕ್ಕವಳು ಇವರೆಲ್ಲರಿಗೂ ಹೋಲಿಸಿದರೆ, ಆದರೆ ರಾಜಕಾರಣವನ್ನು ಬಲ್ಲೆ. ನಿಖಿಲ್, ನಾನು ಕೇಳ್ತೀನಿ, ನಾನು 2004ರಲ್ಲಿ ಎಂಟ್ರಿ ರಾಜಕಾರಣಕ್ಕೆ, 20ನೇ ವರ್ಷ. ನಮ್ಮ 10 ವರ್ಷ ಆಯಿತು ಬಿ ಜೆ ಪಿಗೆ ಹೋಗಿ. ಏನು ಗ್ರೋತ್ ಆಗಿದ್ದೀವಿ ನಾವು? ಕೇಳಕ್ಕೆ ಅರ್ಹತೆ ಇಲ್ವಾ? ದುಡಿತಿಲ್ವಾ? ಕೆಲವು ಸಾರಿ ತ್ಯಾಗ ಅಂತ ಬಂದಾಗ ಯಾರು ಮಾಡಬೇಕು? ಇವತ್ತು ನೂರಾರು ಕಾರ್ಯಕರ್ತರಿಗೆ ಟಿಕೆಟ್ ಬಿಡಿ, ಕಾರ್ಪೊರೇಟರ್ ಟಿಕೆಟ್ ಸಿಗಲ್ಲ, MLN ಸಿಗಲ್ಲ. ಲಕ್ಷ್ಮಣ ಸವದಿಯವರು, ಮಹೇಶ್ ಕುಮಟಳ್ಳಿ MLA ಸೋತಿದ್ರಿ. ನೀವು ಪ್ರಬಲವಾದ ನಾಯಕರಾದ್ರೆ ಅವತ್ತು ಗೆಲ್ಲಬೇಕಾಗಿತ್ತು. JDS ಇಂದ ಬಂದಿದ್ರಿ, BJPಲಿ ಬಂದಿದ್ದೀರಿ. ನೀವು ದೇವರು, ಯಾವ ದೇವರು ಅಂತ ಗೊತ್ತು. ದೇವರ ಕೃಪಾ ಕಟಾಕ್ಷದಿಂದ ಯಡಿಯೂರಪ್ಪನವರ ರಕ್ತ ಕಣ್ಣೀರಿನ ಸಂದರ್ಭದಲ್ಲಿ ನಿಮ್ಮನ್ನ ಬೇಕಾದಷ್ಟು ಆರೋಪ ನಿಮ್ಮ ಮೇಲೇನೂ ಇತ್ತು. ಇವತ್ತು ಅತ್ಯಾಚಾರ ಅದೆಲ್ಲ ಆ ಶಬ್ದಗಳು ಬೇಕಿರಲಿಲ್ಲ. ಹೋಗಿದ್ದೀರಿ, ಯಾವ ಪಾರ್ಟಿಗಾದರೂ ಹೋಗಿ ಸರ್ವತಂತ್ರ ಸ್ವತಂತ್ರರಿದ್ದೀರಿ, ಆ ಮಾತು ಬೇರೆ. ಆಪಾದನೆ ನಿಮ್ಮ ಮೇಲೆ ಇರಲಿಲ್ಲ ಅಲ್ಲ. ನೀವು ರಮೇಶ್ ಜಾರಕಿಹೊಳಿ ಅವ್ರನ್ನ ಬೈಬೇಕು ಅನ್ನೋದ್ರೆ, ಮತ್ತೆ ನೀವು ಉಪಮುಖ್ಯಮಂತ್ರಿ ಆದಾಗ ಯಾರ್ಯಾರಿಗೂ ಉಪಕಾರ ಮಾಡಿದ್ದೀರಿ, ಎಲ್ಲೆಲ್ಲಿ ಹೋಗಿದ್ದಾರೆ, ನಮ್ಮ ಹತ್ರನೂ ಮಾಹಿತಿ ಇದೆ. ಪಾರ್ಟಿಗೆ ಮಾಹಿತಿ ಇಲ್ಲ ಅಂತಲ್ಲ, ಅದು ನಿಮ್ಮ ಆತ್ಮಸಾಕ್ಷಿಗೆ ಬಿಟ್ಟು ವಿಚಾರ. ನೀವು ಇವತ್ತು ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ಗೆ ಹೋಗಿದ್ದೀರಿ, ಸಂತೋಷ. ಆಮೇಲೆ ಅಲ್ಲಿ ಇವಾಗ MB ಪಾಟೀಲರು ಯಾರ ದೋಸ್ತು ಯಾರ ದುಶ್ಮನ್ನು ಗೊತ್ತಿದೆ. ಸಿದ್ದು ಬಣ ಏನು ನಮಗೂ ಗೊತ್ತಿದೆ, ಖರ್ಗೆ ಬಣ ನಮಗೂ ಗೊತ್ತಿದೆ, DKಶಿ ಬಣ ನಮಗೂ ಗೊತ್ತಿದೆ. ನಾವು ಆಟ ಆಡೋಕ್ಕೆ ಬಂದಿರೋರು, ಬಿಲ್ಲು ಬಾಣ ಗದೆ ಎಲ್ಲ ನಮ್ಮ ಹತ್ರನೂ ಇದೆ. ಇದಕ್ಕೆಲ್ಲ ಏನು ಅಂಜೋದಿಲ್ಲ. ಎಂಡ್ ಆಫ್ ದ ಡೇ BJP ನಿಂತಿರೋದು ಪಾರ್ಟಿ ಮೇಲೆ, BJP ನಿಂತಿರೋದು ಕಾರ್ಯಕರ್ತರ ಮೇಲೆ, BJP ನಿಂತಿರ್ತಕ್ಕಂಥದ್ದು ನಾವೇನು ಸೇವೆ ಮಾಡಿದ್ದೀವಿ, ಅಭಿವೃದ್ಧಿ ಮಾಡಿದ್ದೀವಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಲೀಡ್ ಮಾಡ್ತಾರೆ, ಕೊಟ್ಟಿದ್ದೀವಿ. ನಿಮಗೆ ಅಂಥ ಸನ್ನಿವೇಶದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ರಿಂದ ಇವತ್ತು ನಿಖಿಲ್ ಜೋಶಿ ಅವರು ನನ್ನನ್ನು ಇಷ್ಟು ದೊಡ್ಡ ದೊಡ್ಡ ನಾಯಕರೆಲ್ಲ ಹೊಟ್ಟೋದ್ರು, ಏನು ಮಾಡ್ತೀರಾ ಅನ್ನುವ ದೊಡ್ಡ ಪ್ರಶ್ನೆ ಉದ್ಭವ ಆಗಿದ್ದು ಆ ಪಾರ್ಟಿ ಅವರನ್ನು ದೊಡ್ಡವ್ರು ಮಾಡಿದ್ರಿಂದ ಅಂತ. ಎಷ್ಟೋ ಜನ ದೊಡ್ಡವರು ಆಗಲಿಲ್ಲ ಅಂದ ಮಾತ್ರಕ್ಕೆ ಅವ್ರು ಚಿಕ್ಕವರು ಅಲ್ಲ, ಅವರು ಹೋಗೋದ್ರಿಂದ ಬರೋದ್ರಿಂದ ನಷ್ಟ ಇಲ್ಲ ಅಂತನೂ ಅಲ್ಲ. ಯಾವುದೇ ನಾಯಕನನ್ನು ಮಾಡೋದು ಕಾರ್ಯಕರ್ತರು, ಯಾವುದೇ ನಾಯಕನನ್ನು ಮಾಡೋದು ಪಾರ್ಟಿ, ಯಾವುದೇ ನಾಯಕನನ್ನು ಮಾಡೋದು ಮತದಾರರಾದ್ರಿಂದ ನೀವು ಯೋಚನೆ ಮಾಡೋಂಥದ್ದೇನಿಲ್ಲ. ಹೋಗಿದ್ದೀರಿ, ನಿಮಗೆ ಟಿಕೆಟ್ ಸಿಕ್ಕಿಲ್ಲ, ಹೋಗಿದ್ದೀರಿ, ನೀವು ಸರ್ವತಂತ್ರ ಸ್ವತಂತ್ರರು. ಆದ್ರೆ ನಿಮಗೆ ಕೊಡಬೇಕಾದ್ದೆಲ್ಲವನ್ನೂ ಬಿಜೆಪಿ ಕೊಟ್ಟಿದೆ. ಈಗಲೂ ಪರಿಷತ್ ಸದಸ್ಯರು 2-3 ರೀತಿಯಲ್ಲಿ ನೋಡ್ಬೋದು. ನಾನು ಅವಾಗಲೇ ಹೇಳಿದ್ನಲ್ಲ ಮೇಡಮ್, ಒಂದು ಸ್ಟೇಟ್ ಪರ್ಸ್ಪೆಕ್ಟಿವ್ ಇದೆ, ಒಂದು ಬೆಳಗಾವಿ ಪರ್ಸ್ಪೆಕ್ಟಿವ್ ಇದೆ, ಇನ್ನೊಂದು ಕಮ್ಯುನಿಟಿ ಪರ್ಸ್ಪೆಕ್ಟಿವ್ ಇದೆ. ಸ್ಟೇಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಏನ್ ಸಂದೇಶ? ಇವತ್ತು ಒಬ್ಬ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣ ಇಲ್ಲ, ಇಡೀ ಸಮುದಾಯ ಒಂದಾಗಿ ಮತ ಚಲಾವಣೆ ಮಾಡೋದಕ್ಕೆ. ಬೊಮ್ಮಾಯಿ ಇದ್ದಾರಲ್ಲ, ಪಂಚಮಸಾಲಿ ಅನ್ನೋದು. ವಿ ಡೋಂಟ್ ಬಿಲೀವ್ ಇನ್ ಡಿವಿಸಿವ್ ಪಾಲಿಟಿಕ್ಸ್. ಬೊಮ್ಮಾಯಿಯವರಿಗೆ ಯಡಿಯೂರಪ್ಪನವ್ರ ನಂತರ ಬಸವರಾಜ ಬೊಮ್ಮಾಯಿಯವ್ರಿಗೆ ಕೊಟ್ಟಿರೋದು ನಾವು ಮುಖ್ಯಮಂತ್ರಿ ಸ್ಥಾನವನ್ನ. ಅಲ್ಲಿ ಗಾಣಿಗ ಲಿಂಗಾಯತರಿಗೆ ಕೊಡ್ಲಿಲ್ಲ, ಸಾಗರ ಲಿಂಗಾಯತರಿಗೆ ಕೊಟ್ಟಿಲ್ಲ, ಇವ್ರಿಗೆ ಕೊಟ್ಟಿಲ್ಲ, ಪಂಚಮಶಾಲಿಗಳಿಗೆ ಕೊಟ್ಟಿಲ್ಲ. ಅದಕ್ಕೆ ಇಷ್ಟು ರಕ್ತ ಕಣ್ಣೀರನ್ನ ಸುರಿಸಿದ ಯಡಿಯೂರಪ್ಪನವರು ಅದೇ ರೀತಿ ಎಷ್ಟು ಅತ್ಯಂತ ಕಠಿಣ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಮೀಸಲಾತಿ ಕೊಟ್ಟಿದ್ದಾರೆ, ಪ್ರಾಮಾಣಿಕತೆ ಮೆರೆದಿದ್ದಾರೆ. ಡೀಪ್ ಇನ್ ಡೀಟೇಲ್ ಒಂದು ಪ್ರಶ್ನೆ ಕೇಳ್ತೀನಿ ಮೇಡಮ್. ನಿಮ್ಮ ಪಕ್ಷ ಉತ್ತರ ಕರ್ನಾಟಕದಲ್ಲಿ ಯಾಕೆ ಒಂದು ಪ್ರಭಾವ ಹೊಂದಿತ್ತು ಅಂದ್ರೆ, ಜಾತಿ ಉಪಜಾತಿಗಳಿಗೆ ಪ್ರಾತಿನಿಧ್ಯ ಇತ್ತು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್, ಚರಂತಿ ಮಠ ಇದ್ರು 500, ಶೆಟ್ಟರ್ ಇದ್ರು
ಬಣಜಿಗರು, ಸೌದಿ ಇದ್ರು, ಗಾಣಿಗರು, ಪಂಚಮಸಾಲಿ ಡಿವೈಡ್ ಆಗೋಯ್ತು. ಆ ಕಡೆ ಯತ್ನಾಳು, ಈ ಕಡೆ ನಿರಾಣಿ. ಆದರೆ ಇವ್ರು ಎಲ್ಲ ಸಮುದಾಯಗಳ ಪ್ರಾತಿನಿಧ್ಯ ಇತ್ತು. ಈ ಬಾರಿ ಪಂಚಮಸಾಲಿ ಅನ್ನೋದು ಫೋಕಸ್ ಏರಿಯಾ. ಅವ್ರು ಹೇಳ್ತಾರೆ ಅಲ್ಲೇ ನಾಯಕರೇ ಹೇಳ್ತಿದ್ದಾರೆ. ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಪಂಚಮಶಾಲಿನೇ, ಸಿಸಿ ಪಾಟೀಲ್ ಪಂಚಮಶಾಲಿನೇ, ಯತ್ನಾಳ್ ಪಂಚಮಶಾಲಿನೇ, ಅರವಿಂದ್ ಬೆಲ್ಲದ್ ಪಂಚಮಶಾಲಿನೇ. ಆಯ್ತಾ, ಆದ್ರೆ ಪಂಚಮಸಾಲಿನಲ್ಲಿ ಡಿವೈಡ್ ಆಯ್ತಲ್ಲ. ಸಿಸಿ ಪಾಟೀಲು, ಯತ್ನಾಳು ಅಥವಾ ಯತ್ನಾಳು ಮತ್ತೆ ನಿರಾಣಿ ಅವರು ಒಂದೇ ಇದಾರ? ಅಲ್ಲ, ಯತ್ನಾಳು ನಿರಾಣಿ ಒಂದೇ ಕಡೆ ಇದಾರ? ನೀವು ನಾನು ಕೇಳೋದು ಒಂದ್ ನಿಮಿಷ ಮೇಡಮ್, ಪೂರ್ತಿ ಕೇಳ್ಬಿಡಿ. ನೋಡಿ, ಈ ತರ ಆಯ್ತು. ಅಲ್ಲಿ ಅವತ್ತಿನ ದಿನ ಜಾತಿ ಉಪಜಾತಿಗೆ ಪ್ರಾತಿನಿಧ್ಯ ಇತ್ತು, ನಿಮ್ ಪಕ್ಷ ಬಲಿಷ್ಠವಾಯ್ತು. ಇವತ್ತಿನ ದಿನ ಏನಾಗ್ತಾ ಇದೆ, ಶೆಟ್ಟರ್ಗೆ ನೀವು ಟಿಕೆಟ್ ಇನ್ನೂ ಘೋಷಣೆ ಮಾಡಿಲ್ಲ, ರೈಟ್? ಈ ಸಂದರ್ಭಕ್ಕೆ, ಈ ಕ್ಷಣಕ್ಕಂತೂ ನೀವಿನ್ನೂ ಘೋಷಣೆ ಮಾಡಿಲ್ಲ. ಪಂಚಮಸಾಲಿನಲ್ಲೇ ಒಂದು ಡಿವೈಡ್ ಇದೆ, ಇವರು ಅವರು ಅಂತ. ಗಾಣಿಗಂಗೆ ನೀವು ಈ ರೀತಿ ನೀವು ಆಚೆ ಕಳಿಸ್ಕೊಟ್ಟಿದ್ದೀರಿ ಅಥವಾ ಅವ್ರು ಹೋಗಿದ್ದಾರೆ, ಪ್ರಶ್ನೆ ಬೇರೆ. ಅದೇ ಬಲ ಉಳಿಯತ್ತೆ ಅಂತಾರು ನಿಮ್ಗೆ ಹೆಂಗ್ ವಿಶ್ವಾಸ ಇದೆ? ಒಂದು ಮೇಡಮ್, ಬೆಳಗಾವಿಗೆ ಸೀಮಿತವಾಗಿ ಮಾತಾಡೋಣ. ಅವ್ರು 6 ಜನ ಪಂಚಮಸಾಲಿಗಳಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ಅ ಸ್ಟ್ರೇಟ್ ಅಟೆಂಪ್ಟ್ ಮೇಡಮ್. ಪಂಚಮಸಾಲಿ ಸಮುದಾಯದ ಅಸಮಾಧಾನ ಏನಿದೆ ಬಿಜೆಪಿ ಬಗ್ಗೆ, ಆ ಅಸಮಾಧಾನದ ಒಂದು ಲಾಭ ಪಡ್ಕೊಳ್ಳೋದಕ್ಕೆ 6 ಜನಕ್ಕೆ ಕೊಟ್ಟಿದ್ದಾರೆ ಪಂಚಮಸಾಲಿ ಸಮುದಾಯದಿಂದ. ನೀವು 3 ಜನಕ್ಕೆ ಕೊಟ್ಟಿದ್ದೀರಿ. ಕಾಂಟೆಸ್ಟ್ ಅಂತ ಬಂದಾಗ ಮೇಡಮ್, ಪ್ರತಿಯೊಂದು ಡೀಟೇಲ್ ಅಲ್ಲೂ ಒಂದು ಹೋಲಿಕೆ ಆಗುತ್ತೆ. ಹೋಲಿಕೆ ಇದ್ದಲ್ಲಿ ಹೂನಪ್ಪ ಸ್ಪರ್ಧೆ, ಹೋಲಿಕೆ ಇಲ್ಲದೆ ಇದ್ದಲ್ಲಿ ಯಾರ್ಗ ಅಡ್ವಾಂಟೇಜ್, ಅದನ್ನೇ ಕೇಳಿದೆ. ಬಲಾಢ್ಯರು ಬಲಶಾಲಿಗಳು ಅಂತೇಳಿ ಪ್ರತಿಯೊಬ್ಬ ಬಲನೇ ಗೆಲ್ಲೋದಾದ್ರೆ ನ್ಯಾಯ ಗೆಲ್ಲಕ್ಕಾಗಲ್ಲ, ಸಾಮಾಜಿಕ ನ್ಯಾಯ ಗೆಲ್ಲಕ್ಕಾಗಲ್ಲ, ಪ್ರಾದೇಶಿಕ ಸಮತೋಲನ ಗೆಲ್ಲಕ್ಕಾಗಲ್ಲ, ಅವಕಾಶ ವಂಚಿತರಿಗೆ ಅವಕಾಶ ಕೊಡಕ್ಕಾಗಲ್ಲ. ಬಿಜೆಪಿ ಒಂದು ರಾಷ್ಟ್ರೀಯ ಪಾರ್ಟಿ, ತಾವು ರಾಜಕಾರಣ ತೋರಿಸಿದ್ರಿ. ನಮ್ದು ರಾಷ್ಟ್ರ ರಾಜಕಾರಣ, ರಾಜ್ಯಕಾರಣ. ಮೊದಲು ರಾಜ್ಯಕಾರಣ. ಎಂತ ಸನ್ನಿವೇಶ, ಆರ್ ಶಂಕರ್ಗೆ ಮಂತ್ರಿಗಿರಿನೇ ಇಲ್ಲ, ಬಂದ್ರು ಪಾಪ. ಇವತ್ತು ಬೇಜಾರಾಗಿದ್ದಾರೆ, ಅವ್ರು ಬೇಜಾರಾಗಿದ್ದಾರೆ, ತಾಳ್ಮೆಯಿಂದನೂ ಕಾದಿದ್ದಾರೆ. ನಾಗೇಶು ಮಧ್ಯದಲ್ಲಿ ಹೋದ್ರು, ಮಹೇಶ್ ಕುಮಟಳ್ಳಿ ಮಂತ್ರಿ ಆಗ್ಲಿಲ್ಲ ಅಲ್ಲ, ಗೆದ್ದಿದ್ದಾರೆ, ಜನಮಾನಸ ಗೆದ್ದು ಬಂದಿದ್ದಾರೆ. ನಿನ್ನೆ ಮೊನ್ನೆ ಬಂದಂತ ರಮೇಶ್ ಜಾರಕಿಹೊಳಿ ಅವರ ಮಾತು ಕೇಳಿ ದಶಕಗಳ ಗಟ್ಟಲೆ ನಾನು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀನಿ, ನನಗೆ ನೀವು ಟಿಕೆಟ್ ಕೊಟ್ಟಿಲ್ವಲ್ಲ. ದಶಕಗಳ ಗಟ್ಟಲೆ ಕೆಲಸ ಮಾಡಿದಂತ ಪಾರ್ಟಿಗಳಿಗೆ ಇವತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬರಕ್ಕಾಗ್ತಾ ಇಲ್ಲ. ದಶಕಗಳ ಗಟ್ಟಲೆ ಮಾಡೋದಲ್ಲ ಮುಖ್ಯ, ಮತದಾರ ಬಂದು ನಿಮ್ಮನ್ನು ಯಾವ ರೀತಿ ಸ್ವೀಕರಿಸ್ತಾನೆ, ನಿಮ್ಮನ್ನು ಪುರಸ್ಕಾರ ಮಾಡ್ತಾನೆ. ಕಾಂಗ್ರೆಸ್ ಪಾರ್ಟಿಗೆ, JDS ಪಾರ್ಟಿಗೆ ಒಗ್ಗಟ್ಟೆ ಸರ್ಕಾರ ಮಾಡಿದ್ರು, ಉಳಿಸ್ಕೊಳಕ್ಕಾಗ್ಲಿಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ನಾವು ಸರ್ಕಾರ ಮಾಡಕ್ಕಾಗ್ಲಿಲ್ಲ. ಆ ಸನ್ನಿವೇಶದಲ್ಲಿ ರಾಜೀನಾಮೆ ಕೊಟ್ಟರೆ ನಮ್ಮ ಹತ್ರ ಇನ್ಯಾವುದೂ ಪರ್ಯಾಯ ಮಾರ್ಗ ಇರಲಿಲ್ಲ. ರಾಜೀನಾಮೆ ಕೊಟ್ಟು ಅವರು ಕೋರ್ಟ್ಗಳಲ್ಲಿ ಕಾಂಗ್ರೆಸ್ ಹಾಕಿದಂತ ಅನೇಕ ಎಲ್ಲ ಅಗ್ನಿ ಪರೀಕ್ಷೆ ಎದುರಿಸಿ ಮತ್ತೆ ಕಮಲದ ಸಿಂಬಲ್ ಅಲ್ಲಿ ನಿಂತು ಗೆದ್ದು ಬಂದ ನಂತರ ನಾವು ಸರ್ಕಾರ ಮಾಡಿದ್ವಿ. ಆ ಸರ್ಕಾರದ ಲಾಭವನ್ನ ಉಂಡವರು ಬೆನ್ನಿಗೆ ಚೂರಿ ಹಾಕಿದಾಗ ನೋವಾಗುತ್ತೆ ನಿಖಿಲ್. ಅವ್ರು ಸರ್ವತಂತ್ರ ಸ್ವತಂತ್ರದ ಅವ್ರು ಹೇಳ್ಬೇಕಾದ್ರೆ ಹೋಗ್ಬೋದು. ಇವತ್ತು ನಾನು ಮೇಡಮ್ ಹೇಳ್ತಾನೆ ಇದ್ದೀನಿ, ಇದೆಂತ ಚುನಾವಣೆ ಅಂದ್ರೆ ಮೇಡಮ್, ಎವ್ರಿ ವೋಟ್ ಎವ್ರಿ ಸೀಟ್ ಕೌಂಟ್ಸ್. ಇವತ್ತು ನೋಡಿ, ನೀವು ಮೂಡಿಗೆರೆನಲ್ಲಿ MP ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಏನ್ ಮೇಡಮ್, ಮೂಡಿಗೆರೆ MP ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಅವ್ರಿಗೆ ಬೇಸರ ಇದೆ ಬಿಜೆಪಿ ಬಗ್ಗೆ, ಅವ್ರು ಹೋಗಿದ್ದಾರೆ, ಸ್ಪರ್ಧೆ ಮಾಡ್ತಾರೆ, ಬೇರೆ ಪ್ರಶ್ನೆ. ಅವ್ರು 5,000 ವೋಟ್ ಈ ಕಡೆಯಿಂದ ಆ ಕಡೆ ಮಾಡ್ಲಿ, 2,000 ವೋಟ್ ಮಾಡ್ಲಿ, ಅದೇ ಅಂತರ ಆಗ್ಬೋದು. ಆಲದ ಮರ, ಹೌದು, ಆಲದ ಮರ ಇಟ್ ಇಸ್ ಅ ಬಿಗ್ ಬ್ಯಾನಿಯನ್ ಟ್ರೀ. ಒಬ್ಬ ನಾಯಕ ದೊಡ್ಡ ನಾಯಕರಾಗಿ ಹೋದಾಗ ಬ್ಯಾನಿಯನ್ ಟ್ರೀನಲ್ಲಿ ಹಕ್ಕಿಗಳಿಗೆ, ಹಾವುಗಳಿಗೆ ಎಲ್ಲರಿಗೂ ಆಶ್ರಯ ಕೊಡಬೇಕು, ನೆರಳು ಬಿಟ್ಟು ಹೋಗೋದಕ್ಕೂ ಅವಕಾಶ ಕೊಡಬೇಕು. ನೆರಳಲ್ಲೇ ಇದ್ರೆ ಬೆಳೆಯಲ್ಲ ಮೇಡಮ್, ಕೊಡಬೇಕು. ಹಾಗಂತ ಇನ್ಯಾವುದೇ ಸ್ಪೀಶೀಸ್ ನಾವು ಬರಕ್ ಬಿಡಲ್ಲ ಅಂದ್ರೆ ಅದು ಸರ್ವೈವ್ ಆಗಲ್ಲ, ಅದು ನೇಚರ್ ಅಲ್ಲ, ಪ್ರಕೃತಿ ಅಲ್ಲ. ಎಲ್ಲರಿಗೂ ಅವಕಾಶ ಕೊಡಬೇಕು. ನಾವು ಹೇಗೆ ಪಡ್ಕೊಳ್ಳುವಾಗ, ಈಗ ನನಗೊಂದು ಸ್ಥಾನ ಸಿಗಬೇಕಾದ್ರೆ ನಿಖಿಲ್, ಎಷ್ಟೋ ಜನರಿಗೆ ಅವಕಾಶ ಸಿಕ್ಕಿರಲ್ಲ. MLA ಒಬ್ಬರಿಗೆ ಕೊಡಕ್ಕಾಗೋದು, MP ಒಬ್ಬರಿಗೆ ಕೊಡಕ್ಕಾಗೋದು, ZP ಸ್ವಲ್ಪನೇ ಜನರಿಗೆ ಕೊಡಕ್ಕಾಗೋದು. ಪಾಲಿಟಿಕ್ಸು ಆ ಎಲೆಕ್ಷನ್ ಟಿಕೆಟ್ ನಿರ್ಧಾರ ಮಾಡುವ ದಿನ, ಟಿಕೆಟ್ ಪಡೆದ ಒಂದು 15 ದಿನ ಎಂತಹ ನೋವಲ್ಲಿರ್ತಾರೆ ಕಾರ್ಯಕರ್ತರು. ಮತ್ತೆ ನಾನು ಅದೇ ಇವಾಗ್ಲೂ ಇವನು ನಮ್ಮ ಚರಣಗೌಡರಿಗೂ ಕೂಡ ಒಂದು ಐ ನೋ ಯು ನೋ ಸೋ ಡಸ್ ಯುವರ್ ಪಾರ್ಟಿ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಪಡೆದವರಿಗೆ ಮತ್ತೆ ಆತಂಕದಲ್ಲಿದೆ ಇವತ್ತು ಬಿಜೆಪಿ. ನೀವಿಲ್ಲ ಅಂತೀರಿ. ರಮೇಶ್ ಜಾರಕಿಹೊಳಿ ಲೋಕಸಭೆ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯ ನಾಯಕರು ಯಡಿಯೂರಪ್ಪನವರನ್ನು ಎದುರಾಕೊಂಡು ಇವರಿಗೆ ಉಪಮುಖ್ಯಮಂತ್ರಿ ಮಾಡಬೇಕಾದ್ರೆ ಎಷ್ಟು ಜನ ಹಿರಿಯ ನಾಯಕರ ತಪಸ್ಸಿದ್ರಲ್ಲಿದೆ. ಅವ್ರ ಮಾತಿಗೆ ಬೆಲೆ ಇಲ್ವಾ? ಹೇಳ್ತಾ ಇದಾರಲ್ಲ, ಬೆಲೆ ಕೊಡ್ತಾ ಇದಾರಲ್ಲ. BL ಸಂತೋಷ್ ಅವ್ರನ್ನ ಇದಕ್ಕೆ ಎಳಿಬೇಡಿ, ಏನ್ ಬೆಲೆ? BL ಸಂತೋಷ್ ಅವ್ರನ್ನ ಇದಕ್ಕೆ ಎಳಿಬೇಡಿ, ಯಾಕಂದ್ರೆ ಅವತ್ತು ಅವರೇ ಅಲ್ವಾ ಮಾಡಿದ್ದು. ಓಕೆ ಸಂತೋಷ, ಬೇಡ ಇದರಲ್ಲಿ ಉಲ್ಲೇಖನೇ ಮಾಡ್ಬೇಡಿ. ಪಕ್ಷ ಅಂತ ಮಾತಾಡ್ತಾರೆ. ಉಪಮುಖ್ಯಮಂತ್ರಿ ಮಾಡಿದ್ರೆ ಕಿತ್ಕೊಂಡ್ರಿ. ಸಂತೋಷ್ ಜಿ ಅವರ ಮಾತಿಗೆ, ಸಂತೋಷ್ ಜಿ ಅವರ ಒಂದು ಶಿಫಾರಸ್ಸಿಗೆ ಪಾರ್ಟಿ ಬೆಲೆ ಕೊಟ್ಟ ಮೇಲೆ ಸಂತೋಷ್ ಜಿ ಅವರಿಗೆ ಅಪಮಾನ ಮಾಡೋದಲ್ವಾ?
ಸಂತೋಷ್ ಜಿ ಅವರಿಗೆ ದ್ರೋಹ ಮಾಡೋದಲ್ವಾ? ಸಂತೋಷ್ ಜಿ ಒಬ್ಬ ವ್ಯಕ್ತಿ ಅಲ್ಲ. ಸಂತೋಷ್ ಜಿ ಒಬ್ಬ ವ್ಯಕ್ತಿ ಅಲ್ಲ. ಸಂತೋಷ್ ಜಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಇಡೀ ಸಂಘಟನೆಯಲ್ಲಿ ಅದನ್ನೇ ಇಡೀ ಸಂಘಟನೆಯ ಇಡೀ ಕಾರ್ಯಕರ್ತರನ್ನ ಗುರುತಿಸುವಂತಹ ಅವರು ಎಂತದೋ ಒಂದು ನೋಬಲ್ ಕಾಸ್ ಇಟ್ಕೊಂಡಲ್ವಾ ಮಾಡಿದ್ದು? ಆಯ್ತಪ್ಪ, ಒಂದು ಬ್ಯಾಟಲ್ ಮಿಸ್ ಆಗ್ಬಹುದು, ಇಡೀ ಯುದ್ಧ ಏನ್ ಸೋತಂಗಲ್ಲ ಅಲ್ವಾ? ಯುದ್ಧ ನೀತಿ ಏನ್ ಹೇಳುತ್ತೆ? ಯು ಮೇ ಮಿಸ್ ಒನ್ ಬ್ಯಾಟಲ್ ಬಟ್ ದ ವಾರ್. ನಮ್ಮಂತವ್ರು ನಾವು ಕೂತಿದ್ದೀವಲ್ಲ, ಏನರ್ಥ ಹಾಗಾದ್ರೆ? ಯಾರು ಕರೆದ್ರೆ ಅವ್ರ ಮನೆಗೆ ಹೊಟ್ಟೋಗೋದೇನಾ? ಅಲ್ಲ, ಹೋಗದೆ ಇದ್ರು ರಾಜಕೀಯ ಭವಿಷ್ಯದ ಕತೆ ಹೇಳಿ. 5 ವರ್ಷ ಅವರು ಕೆಲವ್ರಿಗೆ ಮಾತ್ರನಾ? ಭವಿಷ್ಯ ಕೆಲವ್ರಿಗೆ ಮಾತ್ರನಾ? ಅವ್ರಿಗೆ ಜಾಸ್ತಿ ಚಿಂತೆ ಅಂದ್ರೆ ಭವಿಷ್ಯ ಇನ್ಯಾರಿಗೂ ಬೇಡವಾ? ಪಾರ್ಟಿ ಅಧಿಕಾರ ಕೊಟ್ರೇನೆ ತಾಕತ್ ಬರೋದು, ಪಾರ್ಟಿ ಅಧಿಕಾರ ಕೊಟ್ರೇನೆ ಅಲ್ಲಿ ಶಿಫಾರಸ್ ಕೂತ್ಕೊಳ್ಳೋದು, ಪಾರ್ಟಿ ಅಧಿಕಾರ ಕೊಟ್ರೇನೆ ಸಂಪನ್ಮೂಲ ಬರೋದು, ಜನ ಬರೋದು, ಹೆಸರು ಬರೋದು, ಮೀಡಿಯಾ ಬರೋದು, ಕೊನೆಗೆ ನೀವಿಲ್ಲಿ ಕೂತ್ಕೊಂಡು ಅವ್ರು ಒಟ್ಟೋಗಿದ್ದಾರೆ ಏನೋ ಭೂಕಂಪ ಆಗುತ್ತೆ ಅಂತ ಪ್ರಶ್ನೆ ಕೇಳೋದು ಕೂಡ ಪಾರ್ಟಿ ಆಪರ್ಚುನಿಟಿ ಕೊಟ್ಟಿದ್ರಿಂದ. ಶ್ರೀರಾಮುಲು DCM ಆಗ್ಲಿಲ್ಲ, ಮೊನ್ನೆ ತಾನೇ ನೀವು ನಮ್ಮನ್ನ ಅರ್ದ್ರಿ ಹಾಕಿದಿರ್ತಾನೆ, ಪ್ರಶ್ನೆ ಕೇಳಿದಿರ್ತಾನೆ. DCM ಎಷ್ಟೊಂದು ಜನ ಆಗ್ಲಿಕ್ಕೆ ನಮ್ಮ ಪಾರ್ಟಿನಲ್ಲಿ ಆಗ್ಲೇಬೇಕಾದ ಅನಿವಾರ್ಯತೆ ಕೂಡ ಎಷ್ಟು ಸಮಾಜಗಳಿಗೆ ಇನ್ನೂ ಕೊಡಕ್ಕಾಗಿಲ್ಲ. ಯಾಕೆ ಕಿತ್ತಾಕಿದ್ಯಾಕೆ? ಕೊಟ್ಟಾಗ ಕೇಳಿದ್ರ ಯಾಕೆ ಕೊಟ್ರಿ ಅಂತ? ಕಿತ್ತಾಕಿದ್ಯಾಕೆ ಅಂದ್ರೆ ಕೊಟ್ಟಾಗ ಕೇಳಿದ್ರ ಅತ್ಯಾಚಾರ ಮಾಡ್ಬೇಕಾ, ಅದು ಮಾಡ್ಬೇಕಾ, ಇದು ಮಾಡ್ಬೇಕಾ? ಇದೆ ಏನು? ಯಾರು ಸಾವಿನ ಸಾಸಿವೆ, ಸಾವಿಲ್ಲದ ಮನೆಯ ಸಾಸಿವೆ ತರಕ್ ಸಾಧ್ಯಲ್ಲೋ ಪರಿಪೂರ್ಣ ವ್ಯಕ್ತಿಗಳು ಯಾರು ಅಲ್ಲ. ಬಿಟ್ಟಿದ್ದೀರಿ ಹೋಗಿದ್ದೀರಿ ಹೋಗಿ. ಅನಿಲ್ ಅವರೇ, ಅವ್ರು ಬರೋದ್ರಿಂದ ಅನುಕೂಲಗಳು ಇದೆ, ಸವಾಲ್ಗಳು ಇದೆ. ನೀವು ಬರೀ ಅನುಕೂಲ ಈ ಸಂದರ್ಭಕ್ಕೆ ನೋಡ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಸವಾಲ್ಗಳನ್ನ ನೋಡ್ಬೇಕಾಗುತ್ತೆ. ಇಲ್ಲಿ ಆಟ ಇರೋದು ಅವಾಗಲೇ ಹೇಳಿದೆ. ಲಕ್ಷ್ಮಣ್ ಸವದಿ ಅವ್ರು ಗೆದ್ರೆ ಒಂದ್ ರೀತಿ, ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಂದ್ ರೀತಿ. ಲಕ್ಷ್ಮಣ್ ಸವದಿ ಅವ್ರು ಗೆಲ್ಲಿಲ್ಲ ಅಂದ್ರೆ ಇನ್ನೊಂದು, ಪಕ್ಷ ಸರ್ಕಾರ ಕಟ್ಟಲಿಲ್ಲ ಅಂದ್ರೆ ಮತ್ತೊಂದು. ಪ್ಲೀಸ್. ಈಗ ತೇಜಸ್ವಿನಿ ಮೇಡಮ್ ಅವ್ರು ಹೇಳ್ತಾ ಇದ್ರು ಏನಂತ, ಭಾರತೀಯ ಜನತಾ ಪಾರ್ಟಿ ಅವ್ರಿಗೊಂದು ಸ್ಥಾನಮಾನ ನೀಡಿತು, ಆಮೇಲೆ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಬೆಳೆಸ್ತು ಅಂತೇಳಿ. ಭಾರತೀಯ ಜನತಾ ಪಾರ್ಟಿ ಮೂಲತಃ ಭಾರತೀಯ ಜನತಾ ಪಾರ್ಟಿಯವರು ಅಲ್ಲ ಲಕ್ಷ್ಮಣ ಸವದಿ ಅವರು. ಲಕ್ಷ್ಮಣ ಸವದಿ ಅವರು ಈ ಕಮ್ಸ್ ಫ್ರಮ್ ದ JDS ಬ್ಯಾಕ್ಗ್ರೌಂಡ್. 2004 ಗೆದ್ದರು, 2008 ಗೆದ್ದರು, 2008 ಅವ್ರ ಪಾರ್ಟಿಯಿಂದ ಗೆದ್ದರು. ಇಲ್ಲಿ ಏನಾಗಿದೆ ಅಂತಂದರೆ, ಕಳೆದ 40 ವರ್ಷದ ರಾಜಕಾರಣದ ಜೀವನದಲ್ಲಿ ಭಾಳಷ್ಟು ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟವನ್ನು ಗಮನಿಸೇ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಬಲೆ ಬೀಸಿ ಕರೆದಿದ್ದಂಥದ್ದು ಆವತ್ತಿನ ದಿನದಲ್ಲಿ. ಮೊದಲನೇದು. ಎರಡನೇ ವಿಚಾರ, ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ, ಲಕ್ಷ್ಮಣ ಸವದಿ ಅವರಿಗೆ ಉಪಮುಖ್ಯಮಂತ್ರಿ ಮಾಡಿದ್ವಿ ಅಂತೇಳಿ. ಉಪಮುಖ್ಯಮಂತ್ರಿ ನೀವು ಮಾಡಲೇಬೇಕಾಗಿದ್ದಂಥ ಅನಿವಾರ್ಯತೆ ಇತ್ತು. ಯಾಕಂದರೆ ಅವತ್ತಿನ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರೋದ್ರಲ್ಲಿ ಲಕ್ಷ್ಮಣ ಸವದಿ ಅವರು ಮುಂಚೂಣಿಯಲ್ಲಿದ್ದಂಥವ್ರು. ತನು ಮನ ಧನ ಎಲ್ಲ ಸಹ ಅವರೇ ಹೇಳ್ಕೊಂಡಿರುವಂಥದ್ದು. ನಾನು ಎಲ್ಲ ಭಾರತೀಯ ಜನತಾ ಪಾರ್ಟಿಗೆ ನಾನು ಮಾಡಿಕೊಟ್ಟೆ, ಅದ್ರಿಗೋಸ್ಕರ ಮಾಡಿದ್ದಾರೆ, ನಾನು ಎಲ್ಲೂ ಕೇಳ್ಕೊಂಡಿರಲಿಲ್ಲ. ಇವತ್ತು ನಾನು ಅದೇ ಪ್ರೆಸ್ ಮೀಟಿಂದ ಬಂದಿರೋದು. ಅವ್ರು ಹೇಳಿದ್ರು ಎಲ್ಲೂ ಸಹ ನಾನು ಕೇಳಿರಲಿಲ್ಲ ನಾನು ಉಪಮುಖ್ಯಮಂತ್ರಿ ಮಾಡ್ರಿ ಅಂತೇಳಿ. ಎಲ್ಲೋ ಒಂದು ಕಡೆಯಿಂದ ಭಾರತೀಯ ಜನತಾ ಪಾರ್ಟಿ ನಾನು ಉಪಮುಖ್ಯಮಂತ್ರಿ ಆಗಪ್ಪ ಅಂತಂದ್ರು, ನಾನು ಅದರಲ್ಲೇನು ತಪ್ಪಿಲ್ಲ. ಆದರೆ ಇಲ್ಲಿ ವಿಚಾರ ಬಂದಿರುವಂಥದ್ದೇನು ಅಂತಂದರೆ, when he is not coming from Bharatiya Janata Party, ಮೂಲತಃ RSS BJP, how can they claim that he is they have created his career? ಮೊದಲನೇದು. ಎರಡನೇದು, ಅವ್ರು ಹೇಳಿದ್ದು they have developed the career. ಅಲ್ಲ, career ಇತ್ತು, ಅದಕ್ಕೆ ಒಂದು ರೀತಿಯಲ್ಲಿ ಬೂಸ್ಟರ್ ಡೋಸ್ ಕೊಟ್ಟಿಲ್ಲ BJP. ಈಗ ನೀವು ಅತಣಿ ಇತಿಹಾಸ ತೆಗೆದು ನೋಡಿದ್ರೆ 2008 ಆಚೆಗೆ they were not there in the system. ಕರೆಕ್ಟ್. ಲಕ್ಷ್ಮಣ ಸವದಿ ಅವ್ರು ಬಂದದಕ್ಕೆ ಭಾರತೀಯ ಜನತಾ ಪಾರ್ಟಿ ನೆಲ ಊರಿದ್ದಲ್ಲಿ. ಒಂದು ತಿಳ್ಕೊಂಬಿಡಿ, ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಸೋ ಕಾಲ್ಡ್ ನಾನು ಕೇಡರ್ ಬೇಸ್ ಅಂತ ಹೇಳ್ತಾರೆ, ನೀವು ಪ್ರತಿಯೊಂದು ರಾಜ್ಯದ ಎಕ್ಸಾಂಪಲ್ ತಗೊಳ್ಳಿ, ಪ್ರತಿಯೊಂದು ತಾಲೂಕು ಎಕ್ಸಾಂಪಲ್ ತಗೊಳ್ಳಿ, ಪ್ರತಿಯೊಂದು ಜಿಲ್ಲೆ ಎಕ್ಸಾಂಪಲ್ ತಗೊಳ್ಳಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಅವರು ಬೇರೆ ಪಕ್ಷದಿಂದ ತಗೊಂಡಂಥ ನಾಯಕರಿಂದ ಅವ್ರು ಪಾರ್ಟಿ ಕಟ್ಟಿದ್ರೆ ವಿನಃ ಅವರೇ ಸ್ವತಃ ಅವರೇನೋ ನೀರು ಹಾಕಿ ಬೆಳೆಸಿಲ್ಲ ಅವರು. ಇಲ್ಲಿ ಬಂದಿರುವಂಥದ್ದೇನು, ಇವತ್ತು ನಮ್ಮ ನಾಯಕರುಗಳನ್ನ ಬೇಕಾದಷ್ಟು ಅವ್ರು ಹೇಳ್ತಾ ಇದ್ರು, 17 ಜನರನ್ನ ಕರ್ಕೊಂಡು ಯಡಿಯೂರಪ್ಪನವ್ರು ತುಂಬಾ ಕಷ್ಟಪಟ್ಬಿಟ್ರು. ಎಂತ ಕಷ್ಟ? ಯಾರು ಹೇಳಿದ್ರಪ್ಪ ನಿಮ್ಗೆ ಕಷ್ಟಪಡಕ್ಕೆ? ಏನಾದ್ರು ಜನ ಮ್ಯಾಂಡೇಟ್ ಕೊಟ್ಟಿದ್ರ ನಿಮಗೆ? 104 ಸೀಟ್ ನಿಮಗೆ ಕೊಟ್ಟಿದ್ರು, ನಮಗೆ 80 ಸೀಟ್ ಕೊಟ್ಟಿದ್ರು, ಅವ್ರಿಗೆ 36 ಸೀಟ್ ಕೊಟ್ಟಿದ್ರು. ನಾವು ಅವ್ರು ಸೇರ್ಕೊಂಡು ರಾಜಕಾರಣ ಮಾಡ್ತಾ ಇದ್ವಿ. ಒಂದ್ ನಿಮಿಷ, ನಾನು ಯಾಕೆ ವಿಚಾರ 80 ಸೀಟ್ ಬಂದವ್ರಿಗೆ ಅಧಿಕಾರ ಬೇಕು, 104 ಬಂದವ್ರಿಗೆ ನೋಡಿ, ಸಂವಿಧಾನಿಕವಾಗಿ ಕಾನ್ಸ್ಟಿಟ್ಯೂಷನಲ್ಲಿ ನನಗೆ ಒಂದು ಪ್ರಾವಿಷನ್ ಇದೆ. ನನಗೆ ಮ್ಯಾಂಡೇಟ್ ಬಂದ ಮೇಲೆ ನಾನು ಇನ್ನೊಂದು ಪಾರ್ಟಿ ಜೊತೆಗೆ ಸೇರಿ ಒಮ್ಮತದಿಂದ ಸರ್ಕಾರ ರಚನೆ ಮಾಡುವಂತ ಸಾಧ್ಯತೆ ಈ ಸಂವಿಧಾನ ನನಗೆ ಕೊಟ್ಟಿದೆ. ಅದರಂತೆ ನಾವು ಮಾಡಿದ್ವಿ. ಆವತ್ತಿನ ದಿವಸ 17 ಜನರನ್ನ, ಮೇಡಮ್ ನಾನು ಮಾತಾಡ್ಲಿಲ್ಲ, ನೀವು ಮಾತಾಡ್ಬೇಕು. 17 ಜನರನ್ನ ಇವ್ರು ಕರ್ಕೊಂಡು ನಾನು ಇಷ್ಟೊಂದು ಕಷ್ಟಪಟ್ಟು ಬಿಟ್ಟೆ. ಎಂಥ ಒಂದು ಕಷ್ಟ ಸಂಗತಿಯಲ್ಲಿ ಅವ್ರಿಗೆ ನಾನು ಯಾರು ಮಾಡಕ್ ಹೇಳಿದ್ರು ನಿಮ್ಗೆ?
ಮಾಡೋದಕ್ಕೆ ಯಾರು ನಾವು ಇದನ್ನು ಅರ್ಶನ ಕುಂಕುಮ ಇಟ್ಟು ಹೇಳಿದ್ವಾ ನಿಮಗೆ ದಯವಿಟ್ಟು ಮಾಡಿ ಅಂತ ಹೇಳಿ ಸರ್ಕಾರನ? ಇಲ್ಲ ತಾನೇ. ಮತ್ತೆ ಸರ್ಕಾರನ ಯಾಕೆ ಮಾಡಿದ್ರಿ ನೀವು? ಇಂಥ ಇಕ್ಕಟ್ಟು ಪರಿಸ್ಥಿತಿಗೆ ಯಾಕೆ ತಗೊಂಡ್ಬಂದ್ರಿ ನಿಮ್ಮನ್ನು ನೀವು? ಇವತ್ತು ಬಂದಿರೋ ವಿಚಾರ ಏನು ಅಂತಂದ್ರೆ ಕಾರ್ಯಕರ್ತರಿಗೆ ನಾವು ಟಿಕೆಟ್ ಕೊಟ್ಬಿಡ್ತೀವಿ, ಕಾರ್ಯಕರ್ತರಿಗೆ ಬೆಳೆಸ್ಬಿಡ್ತೀವಿ, ಕಾರ್ಯಕರ್ತರಿಗೆ ಅಲ್ಲೊಂದು ನಿಮಿಷ ನಿಖಿಲ್, ಕಾರ್ಯಕರ್ತರಿಗೆ ಏನಾದ್ರು ಬೆಳೆಸ್ಬಿಡುವಂತ ಭಾರತೀಯ ಜನತಾ ಪಾರ್ಟಿಗೆ ಏನಾದ್ರು ಒಂದ್ ಸ್ವಲ್ಪನಾರು ಇದಿದ್ರೆ ಇವತ್ತು ಕಾರ್ಯಕರ್ತರಿಗೆ ಎಷ್ಟು ಜನಕ್ಕೆ ಬೋರ್ಡ್ ಚೇರ್ಮನ್ ಮಾಡಿದ್ರು, ಕಾರ್ಯಕರ್ತರಿಗೆ ಅವ್ರದ್ದಾದಂತ ಶಾಸಕರಿಗೆ ಎಷ್ಟು ಜನ ಮಂತ್ರಿ ಮಾಡಿದ್ರು ಇವರು? 2019 ಆದ್ಮೇಲೆ ಎಷ್ಟು ಜನಕ್ಕೆ ಬಂದಿರೋ 17 ಜನರಿಗೂ ಡಿಸೆಂಟ್ಸಿಗಳು ಕರ್ಕೊಂಡು ಮಂತ್ರಿಗಳು ಮಾಡಿದ್ರು. ಅವ್ರ ಕಾರ್ಯಕರ್ತರನ್ನು ಬಿಟ್ಟು ಅವತ್ತು ಶಾಸಕರುಗಳನ್ನ ಬಿಟ್ಟರು. ಇವತ್ತು ಕಾರ್ಯಕರ್ತರನ್ನ ಯಾಕೆ ಜ್ಞಾಪಕ ಆಗ್ತಾ ಇದೆ? ಚುನಾವಣೆ ಬಂತು ಅಲ್ಲ, ಈಗ ಚುನಾವಣೆ ಹೋಗಿ ಧ್ವಜ ಕಟ್ಟಬೇಕು ಅಂದ್ರೆ ಕಾರ್ಯಕರ್ತರೇ ಬೇಕು. ನಾವು ಒಂದ್ ನಿಮಿಷ ಬಾವುಟ ಕಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಅವರು ಬಾವುಟ ಕಟ್ಟಕ್ಕೆ ಒಪ್ಪಂದ ಕೊಡ್ತಾರೆ, ಔಟ್ಸೋರ್ಸ್ ಮಾಡ್ತಾರೆ. ಬಿಜೆಪಿ ನಲ್ಲಿ ಲಾತಾ ತಿಂದುಕೊಂಡು ಬಾವುಟ ನಮ್ಮ ಕಾರ್ಯಕರ್ತರು ಕಟ್ತಾರೆ. 800 ಕೋಟಿ ಆಫೀಸ್ ನಮ್ಮ ಹತ್ರ ಇಲ್ಲ, 800 ಕೋಟಿ ಆಫೀಸ್ ಅವ್ರ ಹತ್ರ ಇರೋದು. ಔಟ್ಸೋರ್ಸಿಂಗ್ ಅಂತ ಏನಾದ್ರು ಗೊತ್ತಿದ್ರೆ ಕಟ್ತಿರ್ಬಿಡಿ, ಅದೆಲ್ಲ ಬೇರೆ ಪ್ರಶ್ನೆ. ನಾವು ಕಾಂಗ್ರೆಸ್ನವರು 150 ಹೇಳಿದಿರಿ ಅಪ್ಪ, ಹೇಳಿದಿರಿ, ಇಬ್ರು ಹೇಳಿದಿರಿ. ವ್ಯಕ್ತಿಗಳಿದ್ದಾರೆ, MTB ನಾಗರಾಜ್ ಅವರು ಬಡವರಿದ್ದಾರೆ ನೋಡಿ. MTB ನಾಗರಾಜ್ ಅವರು ಬಡವರಿದ್ದಾರೆ. MTB ನಾಗರಾಜ್ ಅವರು ಬಡವರು, ಪಾಪ ಬಡ ರೈತ. MTB ನಾಗರಾಜ್ 1700 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. MTB ನಾಗರಾಜ್ ಅವರು ಬಡವರು, ಇವ್ರಿಗೆ ಕಣ್ಣಿಗೆ ಎಥಿಕ್ಸ್ ಇರ್ಲಿಲ್ಲ. ಮತ್ತೆ 8-10 ಜನ ಜೆಡಿಎಸ್ MLA ಕರ್ಕೊಂಡಾಗ ಎಥಿಕ್ಸ್ ಇರ್ಲಿಲ್ಲ. ಇವಾಗ ಯಾವ MLA ಕರ್ಕೊಂಡೋಗಿಲ್ಲ. ಹಿಂದಿನ ಮನೆಯಿಂದ ಕರ್ಕೊಂಡೋಗಿದ್ದಂತ ಪಾರ್ಟಿ ಏನಾದ್ರು 2008ರಿಂದ ಇಡೀ ದೇಶ ನೋಡಿರುವ ಬರೀ ಭಾರತೀಯ ಜನತಾ ಪಾರ್ಟಿ ಮಾತ್ರನೇ. ಜನತಾ ಪಾರ್ಟಿ ಮಾಡಿದಂತ ಡಾಕ್ಟರ್ ಇವತ್ತಿನ ದಿನ ಅಟ್ಲೀಸ್ಟ್ ಅನಿಲ್ ಅವ್ರ ಪಕ್ಷಕ್ಕೆ ಕರ್ಕೊಳ್ಳೋದ್ರ ಬಗ್ಗೆ ಮಾತಾಡಬಾರ್ದಪ್ಪ. ಇವತ್ತೇ ಕರ್ಕೊಂಡಿದ್ರಿ ನೀವು ಲಕ್ಷ್ಮಣ್ ಸವದಿನ. ಯಾವ ಮಾರಲ್ ರೈಟ್ ಬಿಡಿಯಪ್ಪ, ಅದೆಲ್ಲ ಪ್ರಶ್ನೆ ಬೇರೆ. ನೋಡಿ, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಪಾಲಿಟಿಕ್ಸ್. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್, ವಾರ್ ಅಂಡ್ ಪಾಲಿಟಿಕ್ಸ್. ಎವ್ರಿಥಿಂಗ್ ಇಸ್ ಫೇರ್. ಆಯ್ತಾ? ಇನ್ನೂ ಒಂದ್ ಮಾತು, ಇವ್ರು ಹೇಳಿದ್ರಲ್ಲ ಮ್ಯಾಂಡೇಟು ಅದು ಇದು ಅಂತ. ಚರಣ್ ಗೌಡ್ರೆ, ನೀವ್ ಹೇಳಿ, ಅವ್ರಪ್ಪನಾಣೆಗೂ CM ಆಗಲ್ಲ ಅಂತ ಹೇಳ್ದಂತವ್ರು ಬಂದು ನಿಮ್ಮನೆಗೆ ಬಂದು ನಿಂತ್ಕೊಂಡು ನಿಮ್ಮನ್ನ CM ಮಾಡಿದ್ರಲ್ಲ. ಸಂವಿಧಾನ ಅವಕಾಶ ಕೊಡುತ್ತೆ ಅನ್ಬಿಟ್ಟು ಮಾಡೋದೇ ಆದ್ರೆ ನೈತಿಕತೆ ಅನ್ನೋದು ಒಂದ್ ಮಾತಿದೆ, ಇರ್ಬೇಕು. ಸ್ವಾಭಿಮಾನ ಅನ್ನೋದು ಒಂದ್ ಮಾತಿದೆ, ವರ್ಚಸ್ಸು, ವೈಯಕ್ತಿಕ ಮಾತಿಗೆ ತೂಕ, ಮಾತಿಗೆ ಅರ್ಥ ಅನ್ನೋದು ಒಂದ್ ಮಾತಿದೆ. ನಮ್ಗೆ ಬರೀ ಅದೊಂದೇ ಹೇಳಿಲ್ಲ, ಅವ್ರ ಅಪ್ರಾಣೆ CM ಆಗಲ್ಲ, ಆಮೇಲೆ ಅವ್ರ ಅಪ್ರಾಣೆ ಈ ಪಾರ್ಟಿ ಇರಲ್ಲ, ಒಂದು ಸಿಂಗಲ್ ನಂಬರು, ಸಿಂಗಲ್ ಡಿಜಿಟ್ಟು, ಆಮೇಲೆ ಇದು BJP B ಟೀಮ್ ಒಂದವ್ರಿಗೆ ನಾವು 2018ರಲ್ಲಿ ಉತ್ತರ ಕೊಟ್ವಿ. ಈಗ ಕುಟುಂಬ ರಾಜಕಾರಣ ಅಂತ ಮಾತಾಡ್ತಿದ್ರಲ್ಲ ತಲೆ ಪ್ರತಿಷ್ಠೆಗಳು, ಅವ್ರಿಗೂ ಉತ್ತರ ಕೊಟ್ಟಿದ್ದೀವಿ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪಾರ್ಟಿನೇ ಉಳಿಸ್ಕೊಬೇಕಾದಾಗ ಮಾತ್ರ ಕೊಟ್ಟಿದ್ದೀವಿ. ಇಂಥ ಕಾರ್ಯಕರ್ತರು ಇರೋಂಥ ಸಮಯದಲ್ಲಿ ನಮಗೆ ಕುಟುಂಬದ ಅವಶ್ಯಕತೆ ಇಲ್ಲ ಅಂತಲೂ ಉತ್ತರ ಕೊಟ್ಟಿದ್ದೀವಿ. ಲಕ್ಷ್ಮಣ್ ಸವದಿಯವ್ರ ಬಗ್ಗೆ ಹೇಳ್ತಾವ್ರೆ. ಲಕ್ಷ್ಮಣ್ ಸವದಿಯವರು ಮೂಲತಃ JDS ಜನತಾ ಪರಿವಾರದವರು. ನೀವು ಯಾಕೆ ಅಷ್ಟೊಂದು ಕಿತ್ತಾಡ್ತೀರಾ? ಜನತಾ ಪರಿವಾರದವರಿಂದ ಕರ್ಕೊಂಡೋಗ್ಬಿಟ್ಟು 2008ರಲ್ಲಿ ನಮ್ಮಲ್ಲಿ ಗೆದ್ದವ್ರು, 4ರಲ್ಲಿ ನಮ್ಮಲ್ಲಿ ಗೆದ್ದವರು, 13ರಲ್ಲಿ ಗೆದ್ಬಿಟ್ಟು 18ರಲ್ಲಿ ಸೋತಿರೋರನ್ನ ಕರ್ಕೊಂಡೋಗಿ ಉಪಮುಖ್ಯಮಂತ್ರಿ ಮಾಡುವಂತ ಯಾರು ಹೇಳಿದ್ರು? ನಿಮ್ಮ ಕಾರ್ಯಕರ್ತರ? ಇಲ್ಲ ಏನನ್ನ ರಾಮ ಜನ್ಮಭೂಮಿ ಹೋರಾಟಗಾರರ? ಯಾಕೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದು? ಪರ್ಯಾಯ ನಾಯಕತ್ವ ಬೇಕಾಗಿತ್ತ? ಪರ್ಯಾಯವಾಗಿ ಅಲ್ಲಲ್ಲ, ಇದು ಇಷ್ಟೇ. ಆಲ್ ಇಂಡಿಯಾ ಗಾಣಿಗ ಅಸೋಸಿಯೇಷನ್ನಲ್ಲಿ ಪ್ರಹ್ಲಾದ್ ಮೋದಿ ಅವರು ಪ್ರೆಸಿಡೆಂಟು, ಇವರು ವೈಸ್ ಪ್ರೆಸಿಡೆಂಟ್. ರೈಟ್. ಅಲ್ಲೆಲ್ಲೋ ನಿಮ್ಮ ಕ್ಯಾಸ್ಟ್ ಕನೆಕ್ಷನ್ ಮಾಡಬೇಕು ಅಂತ ಮಾಡಿಬಿಟ್ಟು ಇಲ್ಲಿ ಉಪಮುಖ್ಯಮಂತ್ರಿ ಮಾಡಿಬಿಟ್ಟು ಯಡಿಯೂರಪ್ಪನವ್ರು ನೋವು ಮಾಡಿ, ಯಡಿಯೂರಪ್ಪನವ್ರಿಗೆ ಏನು ನೋವು? ಅಲ್ಲಿಂದ ಆಜ್ಞೆ ಬಂತು, ಪಕ್ಕದಲ್ಲಿ 3 ಜನ ಉಪಮುಖ್ಯಮಂತ್ರಿ ಇರಬೇಕು ನಾನು ಅಂತ ಏನೋ ಪ್ರಣಾಳಿಕೆ ಮಾಡಿದ್ರಾ ಯಡಿಯೂರಪ್ಪನವರು? ನಾನು ಮುಖ್ಯಮಂತ್ರಿ ಆಗಬೇಕಾದ್ರೆ ಎಲ್ಲ ಜನಾಂಗದ 3 ಉಪಮುಖ್ಯಮಂತ್ರಿಗಳನ್ನ ತಗೊಂಡೇ ನಾನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದ್ರಾ? ಯಡಿಯೂರಪ್ಪನವ್ರು ಸುತ್ತ ಶರಪಂಜರ ಎಣೆದು 3 ಮುಖ್ಯಮಂತ್ರಿಗಳನ್ನ ಹಾಕ್ಬಿಟ್ಟು ಯಡಿಯೂರಪ್ಪನವ್ರು ಆಯಿತು, ಯಡಿಯೂರಪ್ಪನವ್ರು ಹೋದ್ಮೇಲೆ ಬೊಮ್ಮಾಯಿ ಪಕ್ಕದಲ್ಲೂ 3 ಮುಖ್ಯಮಂತ್ರಿ ಆಗಬೇಕಾಯ್ತು.
ಅಂದರೆ ಏನು ನಿಮ್ದು ಹಂಗಾದ್ರೆ ನೀವು ನಿಮ್ಮದೇ ಸರ್ಕಾರ ಇತ್ತು, ಓಕೆ, ಉಪಮುಖ್ಯಮಂತ್ರಿ ಸೃಷ್ಟಿ ಮಾಡೋಂಗಿಲ್ಲಪ್ಪ, JDSನವ್ರ ಜೊತೆ ಸರ್ಕಾರ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ, ಅವಾಗ ಉಪಮುಖ್ಯಮಂತ್ರಿ ಬರೋಂಥ ಪ್ರಶ್ನಾತೀತ ನಾಯಕರು ಯಡಿಯೂರಪ್ಪನವರು ಅಂತೀರಾ, ಹೋರಾಟಗಾರರು ಯಡಿಯೂರಪ್ಪನವರು ಅಂತೀರಾ, ಈ ಪಕ್ಷನೇ ಕಟ್ಟಿದ್ದು ಯಡಿಯೂರಪ್ಪನವರು ಅಂತೀರಾ, ಆಪರೇಷನ್ ಮಾಡಿದ್ದು ಯಡಿಯೂರಪ್ಪನವರು, ನೋವು ತಿಂದಿದ್ದು ಯಡಿಯೂರಪ್ಪನವರು, 3 ಜನ ಉಪಮುಖ್ಯಮಂತ್ರಿ ಮಾಡಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ರ? ಬಯಸಿ ಬಾವನ್ ಮದುವೆ ಆಗಿದ್ರ ಅವರು? ಇವ್ರು ಇದನ್ನ ಬೇಕು, ನನಗೆ ಇದು ಬೇಕು ಅಂತ ಆಗಿದ್ರ? ಯಾಕೆ ಅವ್ರ ಪಕ್ಕದಲ್ಲಿ ಸುತ್ತ ಪಂಜರ ಎಣದ್ರ? ಆಮೇಲೆ ಒಂದು 7-8 ತಿಂಗಳು ಯಾಕೆ ಒಬ್ಬರನ್ನೇ ಮುಖ್ಯಮಂತ್ರಿ ಇಟ್ಟಿದ್ರ? ಯಾಕೆ ಮಾಡಿಲ್ಲ? ಅದಾದ್ಮೇಲೆ ಕೋವಿಡ್ ಬಂತು, ಆ ಎಲೆಕ್ಷನ್ ಫೇಸ್ ಮಾಡಿದ್ರ, ಕೋವಿಡ್ ಬಂತು, ಕೋವಿಡ್ಗಳಲ್ಲಿ ಹೆಂಗೆ ಕೋವಿಡ್ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಿದ್ರ? ಇಡೀ ಸರ್ಕಾರ ದುರಾಸೆ ಬಿದ್ದು ನಾನು ಸರ್ಕಾರ ಮಾಡಲೇ ತಿರಬೇಕು, 2 ಪಕ್ಷಗಳನ್ನ ಮುಗಿಸ್ಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದ ವಿರುದ್ಧ ನೀವು ಹೋದಾಗ ಇದೆಲ್ಲ ಹಾಗೇ ಆಗುತ್ತೆ. ಕರ್ಕೊಂಡೋಗಿ ಉಪಮುಖ್ಯಮಂತ್ರಿ ಕೊಟ್ರಲ್ಲ, ನೆಕ್ಸ್ಟ್ ಅವ್ರಿಗೆ ಸೀಟ್ ಕೊಡಬೇಕು ಅಂತ ಒಂದು ಕನಿಷ್ಠ ಜ್ಞಾನ ಬೇಡವಾ? ನೀವು ರಾಷ್ಟ್ರೀಯ ಪಕ್ಷದವರು ಇವ್ರನ್ನೆಲ್ಲನೂ ಒಂದು ಅಕಾಮಡೇಟ್ ಮಾಡಬೇಕು. ನಾವು ಮಾಡಿದ ಉಪಮುಖ್ಯಮಂತ್ರಿ ತ್ಯಾಗ ಮಾಡಿ ಅಂತ ಹೇಳ್ತಾರೆ. ಯಾರು ಸರ್ ತ್ಯಾಗ ಮಾಡ್ತಾರೆ? ಉತ್ತುಂಗ ಕುಂಡಿಸ್ತವ್ರು ಇವರೇ ತಾನೇ ತಗೊಂಡೋಗಿ. ಕುಂಡಿಸಿದ್ಮೇಲೆ ಏನಾಗುತ್ತೆ ನಾಳೆ ಮಹೇಶ್ ಕುಮಟಳ್ಳಿದು ಅಲ್ಲಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ಎಲ್ಲಿ ಕೊಡ್ಬೇಕು? ಬೈ ಎಲೆಕ್ಷನ್ ಅಲ್ಲಿ ಬಂದಾಗ ಇವತ್ತು ಅವ್ರು ಹೇಳಿದ್ದು, ಬೈ ಎಲೆಕ್ಷನ್ ಅಲ್ಲಿ ಬಂದಾಗ ಇವತ್ತು ನಾನು ಪ್ರೆಸ್ ಮೀಟ್ ನಲ್ಲಿ ಇದ್ದೆ, ಬೈ ಎಲೆಕ್ಷನ್ ಅಲ್ಲಿ ಬಂದಾಗ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಅವರು ಪಕ್ಕದಲ್ಲಿ ಕೂತ್ಕೊಂಡು ನೋಡಪ್ಪ ಅತನಿ ನೆಕ್ಸ್ಟ್ ನೀನ್ ನೋಡ್ಕೊಳ್ಬೇಕು, ಅದು ಬೈ ಎಲೆಕ್ಷನ್ ಅಲ್ಲಿ ಹೇಳಿರುವಂತದ್ದು. ಅವ್ರಿಗೆ ಸ್ಪರ್ಧೆ ಅವತ್ತು ಕುಮಟಳ್ಳಿನ ಗೆಲ್ಲಿಸ್ಕೊಂಡು ಬಂದ ಮೇಲೆ ಒಂದ್ ನಿಮಿಷ ಅಲ್ಲ, ಯಡಿಯೂರಪ್ಪನವ್ರು ಕೊಟ್ಟು ಭಾಷೆಯನ್ನ ಯಾವತ್ತು ತಪ್ಪಲ್ಲ ಅನ್ನೋ ಒಂದು ದಿಕ್ಕಿನಲ್ಲಿ ನಾನು ಹೋಗ್ತಾ ಇದ್ದೆ. ಯಡಿಯೂರಪ್ಪನವ್ರು ಬೇರೆ ಪಾರ್ಟಿಯಿಂದ ಕರ್ಕೊಂಬಂದಂತವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಸಹ ಮಂತ್ರಿ ಮಾಡಿದಂತವ್ರು. ನನಗೆ ಯಾವುದೇ ಕಾರಣಕ್ಕೂ 25 ವರ್ಷಗಳಿಂದ ಸತತವಾಗಿ ದುಡ್ಡಿದ್ದೀನಿ, ನಿಷ್ಠೆಯಿಂದ ನಾನು ಪಾರ್ಟಿ ಹಂಗಲ್ಲ ಮೇಡಮ್, ಒಂದ್ ನಿಮಿಷ ಕೇಳಿ. ಈಗ ಯಡಿಯೂರಪ್ಪನವರು ಕಾಟ ಕೊಡೋದಕ್ಕೆ ಮಾಡಿದ್ರು, ಇನ್ನೊಂದಕ್ಕೆ ಯಾವ್ದಕ್ಕೋ ಬೇಡ. ನಾನು ಹೇಳ್ತಿರೋದು ಇಷ್ಟೇ, ಇವತ್ತು ಲಕ್ಷ್ಮಣ ಸವದಿ ಹೇಳಿರುವಂತ ವಿಚಾರ ಏನು, ನನಗೆ ಅವರು ಭಾಷೆ ಕೊಟ್ಟಿದ್ರು, ನನಗೆ ಭಾಷೆ ಕೊಟ್ಟ ಮೇಲೆ ಬೇರೆಯವ್ರನ್ನ ಭಾಷೆಯನ್ನು ಉಳಿಸ್ದಂಗೆ ನನಗೆ ಕೊಟ್ಟಿರೋ ಭಾಷೆನ ಯಾಕೆ ಉಳಿಸ್ಕೊಳ್ತಾ ಇಲ್ಲ? ನನಗೆ ಕೊಟ್ಟಿರುವಂತ ಭಾಷೆಗೋಸ್ಕರ ನಾನು ಇಷ್ಟು ದಿವಸ ನಾನು ಕಾಯ್ಕೊಂಡು ನಿಂತ್ಕೊಂಡಿದ್ದೆ. ಎಲೆಕ್ಷನ್ ಅಲ್ಲ, ಬಟ್ ಗೆಲುವೆ ಮಾನದಂಡ ಅಲ್ವಾ? ಅಲ್ಲ ರೀ, ಗೆಲುವೆ ಮಾನದಂಡ. ನಾನು ಇದ್ದೆ, ನಾನು ಅದರೊಳಗಿದ್ದೆ ಅಂತ. ಲುಕಿಂಗ್ ಅಟ್ ದ ಸ್ಟ್ಯಾಟಿಸ್ಟಿಕ್ಸ್ ಆಲ್ಸೋ ಐ ಕ್ಯಾನ್ ಗಿವ್ ಯು. ಅವರು ಹೋದ್ ಸರಿ ಸೋತಿರೋದೇ 3,000, ಎಲ್ಲ 3,000 ಸೋತಿರುವಂತದ್ದು. ಡಿವೈಡೆಡ್ ಬೈ 2 ಅಂದ್ರೆ 15. ಆಮೇಲೆ ಸತತವಾಗಿ 2008 2013 ಆಪರೇಷನ್ ಲಿಂಗಾಯತಕ್ಕೆ ಅಲ್ಲ ಶರಣಗೌಡ್ರು ಹೇಳ್ತಾರೆ. ನಾನು ಬಿಜೆಪಿಗೆ ಹೇಳಿದಷ್ಟು ಕಾಂಗ್ರೆಸ್ಗೂ ಹೇಳ್ಬೇಕಾಗುತ್ತೆ. SM ಕೃಷ್ಣ ಅವ್ರಿಗೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಮೆಜಾರಿಟಿ ಕೊಟ್ಟಿದ್ರು. SM ಕೃಷ್ಣ ಅವ್ರಿಗೆ ಕ್ಯಾಂಡಿಡೇಟೇ ಬೇಕಾಗಿರ್ಲಿಲ್ಲ. 10 ಜನ ಗೆದ್ದಿದ್ದವ್ರನ್ನ 8 ಜನ JDS ಇಂದ ಕರ್ಕೊಂತಿರಲ್ಲ, ವಿಕೃತ ಮನಸ್ಸಲ್ವಾ ನಿಮ್ದು? ಮೆಜಾರಿಟಿ ನಿಮ್ಗೆ ಬೇಡ ಅಂದ್ರೂ 2 ಗೌರ್ಮೆಂಟ್ ಮಾಡೋ ಮೆಜಾರಿಟಿ ಕೊಟ್ಟ ಮೇಲೂ ನೀವು 8 ಜನ ಗೆದ್ದವ್ರನ್ನ 8 ಜನ ಕರ್ಕೊಂತೀರಾ. ಅದಾಯ್ತು. ಆಮೇಲೆ ನಮ್ದು ಯಾವ್ದೋ ಒಂದು ಸಣ್ಣದ ಯಾವಾಗ ಇದೊಂದು ಪ್ರಶ್ನೆ ನೀವೇ ಹೇಳ್ತೀರಿ, ನೀವೇ ಉತ್ತರ ಕೊಡಿ. ಅಲ್ಲ, ನೀವೇ ಉತ್ತರ ಕೊಡಿ ಇದಕ್ಕೆ. ಚರಣ್ಗೌಡ್ರೆ ಯಾವಾಗೂ ಹೇಳ್ತೀವಿ ಇವ್ರನ್ನ ಕರ್ಕೊಂಡ್ಬಿಟ್ರಿ, ಇವ್ರು ಹೋಗ್ಬಿಟ್ರು ಅಂತ. ಸರ್, ಕರ್ಕೊಳ್ಳಕ್ಕೆ ಅವ್ರು ರೆಡಿ ಇರ್ಬೇಕಲ್ವಾ ಬರೋದಿಕ್ಕೆ? ಚಪ್ಪಾಳೆ ಅಲ್ವಾ ಇದು? 2 ಕೈ ಇದೆ. ಈಗ ಈಗಲೂ ಅಷ್ಟೇ ಅನಿಲ್ ಅವ್ರು ಕೇಳಿದ್ರಲ್ಲ, ಅಲ್ಲ ಅದನ್ನ ಹೇಳ್ತಾರೆ. ಅನಿಲ್ ಅವ್ರು ಕೇಳಿದ್ರು, ನಿಮ್ಗೆ ಯಾರು ಹೇಳಿದ್ರು ಕರ್ಕೊಂಡೋಗಿ ಸರ್ಕಾರ ಮಾಡು ಅಂತ? ಕರ್ಕೊಂಡು ಹೋಗುವಲ್ಲ, ಅವ್ರು ಬರಕ್ ರೆಡಿ ಇದ್ರು, ಇವ್ರು ಕರ್ಕೊಂಡ್ರು. ನಾನು ಒಂದು ನಿಮಿಷ, ಶಾಸಕರನ್ನ ಹೆಂಗ ಅಸ್ಥಿರತೆ ಮಾಡ್ತಾರೆ ಅಂದ್ರೆ, ಇದೊಂದು ಪ್ಲಾನ್ಡ್. ಒಬ್ಬ ಚುನಾಯಿತ ಸದಸ್ಯನಿಗೆ ಅನುದಾನ, ಇದು ಶಾಸಕ ಸ್ಥಾನ ಎಷ್ಟು ಇಂಪಾರ್ಟೆಂಟು, ಅನುದಾನನೂ ಅಷ್ಟೇ. ಹೌದೌದು. ಅನುದಾನನ ಕೈ ಕಟ್ಟಿ ಬಾಯಿ ಕಟ್ಟಿ ಕುಂಡಿಸ್ಬಿಡ್ತಾರೆ. ನೀನು ಏನನ್ನ ಆಪರೇಟ್ ಮಾಡಬೇಕು ಅಂದರೆ ಬಾಯಲ್ಲಿ ಅಂತಾರೆ. ಅವತ್ತು ನಮ್ದು 10 ಇದ್ದಿದ್ದು 8ಕ್ಕೆ ನಿಮಗೆ ಎಲೆಕ್ಷನ್ ಇಲ್ವಲ್ಲ, 1/3 ನೀವು ಬಂದು ಜಾಯ್ನ್ ಆಗಿ ಅಂತ. ಅದು ದುರಾಸೆ. ಆ ದುರಾಸೆ ಆದಮೇಲೆ ಆ ದುರಾಸೆ ನಂತರ SM ಕೃಷ್ಣ ಅವರಿಗೆ ಈ ರಾಜ್ಯದ ಜನ ಎಂಥ ಬುದ್ಧಿ ಕಲಿಸಿದ್ರು. ನಿಮ್ಗೆ ಇದು ಕೊಟ್ಟಿದ್ದು 140 ಸೀಟ್ಗೆ ವಾಪಸ್ ಪರ್ಯಾಯ ಕೊಟ್ಟಿದ್ದು 57 ಸೀಟ್. ನಿಮಗೆ
ಅಂದ್ರೆ ನಿಮಗೆ ದುರಾಸೆ ಆಯ್ತು. ಇದೇ ಸಿದ್ದರಾಮಯ್ಯ ಅರ್ಲಿ ಎಲೆಕ್ಷನ್ ಕರೆದೋಗಿದ್ದವರು, ಇದೇ ಸಿದ್ದರಾಮಯ್ಯನವರು ಏನು ಮಾಡಿದ್ರು, ಇವ್ರಿಗೂ ಸದೃಢವಾಗಿ ಮೆಜಾರಿಟಿ ಇತ್ತು, ಅಲ್ಲಿ ಕರೆದ್ರು, ಎಲ್ಲರಿಗೂ ಅನುದಾನ ಬರ್ಕೊಟ್ರು, ಯಾರನ್ನ ಚಲುವರಾಯ ಸ್ವಾಮಿನ ಕರೆದ್ರು, ರಮೇಶ್ ಪಂಡಿತ್ ಸಿದ್ದೇಗೌಡನ ಕರೆದ್ರು, ಎಲ್ಲರನ್ನು ಬರೆದು ಬಾಲಕೃಷ್ಣನ್ ಬರೆದು ಕೊಟ್ಟರು. ಎಷ್ಟರಲ್ಲಿ ಸೋತ್ರ, ಕರ್ಕೊಂಡೋದ್ಮೇಲೆ ಗೆಲ್ಸ ತಾಕತ್ತಿರ್ಬೇಕು. 50 ಸಾವಿರ ಓಟಲ್ಲಿ ಸೋತರು. ಬಂಡಿ ಸಿದ್ದೇಗೌಡ 50,000, ಚಲುವರಾಯ ಸ್ವಾಮಿ 50,000, ಬಾಲಕೃಷ್ಣ 50,000 ಓಟಲ್ ಸತ್ರು. ಅಖಂಡ ಜಮೀರ್ ಮಾತ್ರ ಗೆದ್ದಿದ್ದು ಅಷ್ಟೇ. ಅಲ್ಲಿ ಬಿಟ್ರೆ ಇಕ್ಬಾಲ್ ಅನ್ಸಾರಿನೂ ಸೋತ್ರು. ಹೋದ 8ನಲ್ಲಿ ಇಬ್ಬರೇ ಗೆದ್ದಿದ್ದು. ಅಲ್ಪಸಂಖ್ಯಾತರ ಡಾಮಿನೇಟೆಡ್ ಕ್ಷೇತ್ರಗಳಾಗಿರೋದ್ರಿಂದ ಮಾತ್ರ ಗೆದ್ದಿದ್ದು. ಪುಲಿಕೇಶಿ ನಗರ ಮತ್ತು ಚಾಮರಾಜಪೇಟೆ ನಿರ್ಣಾಯಕವಾಗಿ ಅಲ್ಪಸಂಖ್ಯಾತರಿದ್ರು ಅಂತ ಗೆಲ್ಸಿದ್ರು, ಇಲ್ಲಾಂದ್ರೆ ಅವ್ರನ್ನು ಕಳಿಸೋರು ಮನೆಗೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈ ಸಣ್ಣ ಪಾರ್ಟಿಗಳ ಮೇಲೆ ಈ ದೊಡ್ಡ ಪಾರ್ಟಿಗಳು ಸವಾರಿ ಮಾಡಕ್ ಹೋದಾಗ ಅವ್ರು ಮಾಡಿದ್ದೇ ಇವ್ರು ಉಣ್ಣೋದು. ಇಲ್ಲಿ ಏನ್ ಮಾಡ್ತಾರ, ಈ ಪಾಪ ಮಾಡ್ತಾರ, ಅದನ್ನ ಇವರೇ ಉಣ್ಬೇಕಾಗತ್ತೆ. ಆಯ್ತು, ಒಂದು ಬ್ರೇಕ್ ಹೋಗಿ ಬರ್ತೀನಿ. ಅನಿಲ್, ನನ್ನ ಪ್ರಶ್ನೆ ಆಪರೇಷನ್ ಲಿಂಗಾಯತ. ಡಾಕ್ಟರ್ ನಿಮ್ಮ ಹತ್ರ ಬಂದೆ ನಾನು, ಡಾಕ್ಟರ್ ತೇಜಸ್ವಿನಿ, ಐ ಟಾಕ್ ಟು ಯು. ಆಪರೇಷನ್ ಲಿಂಗಾಯತ ಕಾಂಗ್ರೆಸ್ಸಿಗೆ ಇರೋಂಥ ದಿ ಬೆಸ್ಟ್ ಆಪರ್ಚುನಿಟಿ ವೀರೇಂದ್ರ ಪಾಟೀಲ್ ಆದಮೇಲೆ, ಯಾವಾಗ ಸಮುದಾಯ ನಿಮ್ಮಿಂದ ದೂರ ಹೋಯಿತು, ಯಡಿಯೂರಪ್ಪನವರಲ್ಲಿ ಅವರ ನಾಯಕತ್ವವನ್ನು ಕಂಡುಕೊಳ್ತು, ಅದಾದ್ಮೇಲೆ ನೀವು ಬೇರೆ ಪ್ರತ್ಯೇಕ ಧರ್ಮ ಅಂತ ಕೈ ಹಾಕಿದ್ರಿ, ಇನ್ನೊಂದು 10 ಅಡಿ ದೂರನೇ ತಳ್ಳಿಬಿಟ್ರಿ, ನೀವು ಸಮುದಾಯನೇನು ಹತ್ರ ಕರ್ಕೊಂಡಿರಲಿಲ್ಲ. ಆದರೆ ಈ ಬೆಳವಣಿಗೆಗಳು, ಚಿಕ್ಕಣ್ಣಗೌಡರ್, ಲಕ್ಷ್ಮಣ್ ಸವದಿ, ಅಸಮಾಧಾನ, ಪಂಚಮಸಾಲಿ, ನಿನ್ನೆಯ ಸುಪ್ರೀಂ ಕೋರ್ಟ್ ಬೆಳವಣಿಗೆ, ಸಮಗ್ರವಾಗಿ ಕೇಳ್ತೀನಿ ಬ್ರೇಕ್ ನಂತರ. ವೆಲ್ಕಮ್ ಬ್ಯಾಕ್. ಅನಿಲ್ ಅವರೇ, ಲಿಂಗಾಯತ ಮತಬುಟ್ಟಿ ಯಾವುದರಿಂದ, ಯಾವ ಮತಗಳಿಂದ ನಿಮ್ಮ ಪಕ್ಷ ವಂಚಿತ ಆಗಿತ್ತು, ಆ ಮತಗಳನ್ನ ಪಡ್ಕೊಳ್ಳೋ ಅಂಥ ವಾತಾವರಣ ಪಕ್ಷಕ್ಕೆ ಕಾಣ್ತಿದ್ಯಾ? ಅದಕ್ಕೆ ಪೂರಕವಾಗೇನೆ ಇಷ್ಟೆಲ್ಲ ಅಗ್ರೆಸಿವ್ ಆಗಿ ಪಕ್ಷದ ಕಾರ್ಯಕರ್ತರೆ ಕೆಲವೊಬ್ಬರೆಲ್ಲ ಇದ್ರ ವಿರುದ್ಧ ಇದ್ರೂ ಕೂಡ ನಿರ್ಧಾರಗಳಾಗೋಗ್ತಾ ಇದೆಯಾ? ನೋಡಿ ನಿಖಿಲ್, ಐ ವುಡ್ ಡೂ ಇಟ್ ಲಿಟಲ್ ರಿವರ್ಸ್ ಇನ್ ಟರ್ಮ್ಸ್ ಆಫ್ ಡಿಸ್ಕಷನ್. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸೋ ಕಾಲ್ಡ್ ಅಟ್ಯಾಚ್ಡ್ ವೋಟರ್ಸ್ ಅಂತ ಏನು ಹೇಳ್ತಾ ಇದ್ರು, ಭಾರತೀಯ ಜನತಾ ಪಾರ್ಟಿ ಗೆದ್ದಂಥ ಮತದಾರರು ಸ್ಲೋಲಿ ದೇ ಆರ್ ಶಿಫ್ಟಿಂಗ್ ಟುವರ್ಡ್ಸ್ ಕಾಂಗ್ರೆಸ್. ಲೆಟ್ ಮೀ ಡಿಸ್ಕಸ್ ಆನ್ ಹಾನೆಸ್ಟ್ ಗ್ರೌಂಡ್ಸ್, ಬಿಕಾಸ್ ನಾನು ಅದೇ ಸಮುದಾಯದಿಂದ ಬಂದಿರೋನಾಗಿರೋದ್ರಿಂದ ಅದಕ್ಕೆ ಕೇಳ್ತಿದ್ದೇನೆ. ಸೊ ಭಾಳಷ್ಟು ಜನ ಮತದಾರರು ಈ ಸರಿ ಭಾರತೀಯ ಜನತಾ ಪಾರ್ಟಿಗೆ ಮತ ನೀಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದಂತೆ ಮೇಲ್ನೋಟದಲ್ಲಿ ಕಾಣುತ್ತೆ. ಯಾಕೆ ಕಾಣುತ್ತೆ ಅಂತಂದರೆ, ಇವರು ಕೊಟ್ಟಂಥ ಆಶ್ವಾಸನೆಗಳಾಗಿರ್ಬೋದು, ಇವರು ನಡೆಸ್ಕೊಂಡಂಥ ರೀತಿಗಳಾಗಿರ್ಬೋದು, ಯಡಿಯೂರಪ್ಪನ ನಡೆಸ್ಕೊಂಡವ್ರ ರೀತಿ ಆಗಿರ್ಬೋದು, ಅವ್ರು ಕೊಟ್ಟಿರೋಂಥ ಆಶ್ವಾಸನೆಗಳಾಗಿರ್ಬೋದು, ರಿಸರ್ವೇಷನಲ್ಲಾಗಿರ್ಬೋದು, ಇಲ್ಲ ವೀರಶೈವ ಕಮ್ಯುನಿಟಿಗೆ ನೀಡಿದಂಥ ಕಾರ್ಪೊರೇಷನ್ ಆಗಿರ್ಬೋದು, ಅದಕ್ಕೆ ನೀಡಿದಂಥ ಫಂಡ್ಸ್ ಆಗಿರ್ಬೋದು, ಎಲ್ಲ ವಿಚಾರವನ್ನು ವಿಸ್ತಾರವಾಗಿ ನಾವು ಚರ್ಚೆ ಮಾಡಿದಾಗ ಎಲ್ಲೋ ಒಂದು ಮೇಲ್ನೋಟಕ್ಕೆ ಕಂಡು ಬರುತ್ತೆ, ಈ ಸರಿ ಭಾರತೀಯ ಜನತಾ ಪಾರ್ಟಿಗೆ ಇದ್ದಂಥ ಮತದಾರರು ಸ್ಲೋಲಿ ದೇ ಆರ್ ಗೆಟಿಂಗ್ ಡೈವರ್ಟ್ ಟುವರ್ಡ್ಸ್ ದ. ಅಲ್ಲ, ಒಂದು ನಿಮಿಷ, ಅದೇ ಪ್ರಶ್ನೆ ಕೇಳ್ತೀನಿ. ಆನೆಸ್ಟ್ ಗ್ರೌಂಡ್ಸ್ ಅಲ್ಲಿ ಮಾತಾಡೋಣ ಅಂದ್ರಲ್ಲ, ಆನೆಸ್ಟ್ ಆಗಿ ಹೇಳಿ. ನೀವು ಕೂಡ ಚುನಾವಣೆ ನೋಡಿದಿರಿ, ನೀವು ಸರ್ವೆಗಳು ಕೂಡ ಮಾಡ್ತಿದ್ದೀರಿ ಖಾಸಗಿ ನಿಮ್ದೇ. ನಾನು ಕೇಳ್ತಿರೋದು ಅನಿಲ್, ರಾಜ್ಯದಲ್ಲಿ ಯಾವತ್ತಾದ್ರೂ ಜಾತಿ ಉಪಜಾತಿ ಮೀರಿ ಮತದಾನಕ್ಕೆ ಇನ್ನೊಂದು ಪ್ರಮುಖ ಆಧಾರ ಅಂತ ಆಗಿದೆಯಾ? ಇವತ್ತು ನೀವು ಹೇಳ್ತಿದ್ದೀರಿ ರಿಸರ್ವೇಷನ್ ಸೆನ್ಸಿಟಿವ್ ಇಶ್ಯೂ, ಒಪ್ತೀನಿ. ನೀವು ಅನುದಾನ ಅಭಿವೃದ್ಧಿ ಮಂಡಳಿ ಅಂದ್ರಲ್ಲ, ಅದು ಒಂದು ರೀತಿಯಲ್ಲಿ ಜಾತಿಗೆ ಕನೆಕ್ಟೆಡ್. ನೀವು ಅಭಿವೃದ್ಧಿ ಆಶ್ವಾಸನೆ ಅಂದ್ರೆ ಅದು ಬಹುಶಃ 5ನೇ 6ನೇ ಸ್ಥಾನ ಪಡ್ಕೊಳ್ಳುತ್ತೆ ಆದ್ಯತೆ ಪಟ್ಟಿ ಅಂತ ತಗೊಂಡ್ರೆ ಮತದಾನಕ್ಕೆ ಆಧಾರ. ಆನೆಸ್ಟ್ ಗ್ರೌಂಡ್ಸ್ ಪ್ಲೀಸ್. ಈಗ ಯಡಿಯೂರಪ್ಪನವರು ಈಸ್ ಎನ್ ಎಮೋಷನ್ ಫಾರ್ ಅವರ್ ಕಮ್ಯುನಿಟಿ, ವಿ ವಿಲ್ ಅಗ್ರಿ ವಿತ್ ದ್ಯಾಟ್. ಅವರೊಬ್ಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಜೊತೆಗೆ, ಒಂದು ಸಮುದಾಯದ ಜನ ಅವ್ರ ಜೊತೆಗೆ ಇತ್ತು ಅನ್ನೋ ಒಂದು ಡಿಸ್ಕಷನ್ ಇತ್ತು. ಯಾವಾಗ ಅವ್ರನ್ನ ನಡೆಸ್ಕೊಂಡಿದ್ದಂಥ ರೀತಿಯಲ್ಲೇ ಭಾರತೀಯ ಜನತಾ ಪಾರ್ಟಿಯ 15 to 20% ವೋಟ್ ಬೇಸ್ ಹ್ಯಾಸ್ ಬೀನ್ ಡೆಮಾಲಿಶ್ ಫ್ರಮ್ ದೇರ್. ಅಲ್ಲಿಂದ ಕಂಪ್ಲೀಟಾಗಿ ಕಿತ್ಕೊಂಡೋಯ್ತು. ಅದಾಗಿದ ಮೇಲೆ ಅವ್ರು ನಡೆಸ್ಕೊಂಡಿದ್ದಂಥ ರೀತಿ, ಎಷ್ಟು ಜನಕ್ಕೆ ಇವರು ಸೆಂಟ್ರಲ್ ಮಿನಿಸ್ಟ್ರು ಮಾಡಿದ್ದಾರೆ ಹೇಳಿ ನೋಡೋಣ? ಯಾರಿಗಾರ ಎಷ್ಟು ಜನ ಗೆದ್ದಿದ್ದಾರೆ ಲಿಂಗಾಯತರು? ಎಷ್ಟು ಜನಕ್ಕೆ ಮಿನಿಸ್ಟ್ರು ಮಾಡಿದ್ರು ಸೆಂಟ್ರಲ್ಲಿ? ಇವತ್ತು ಆ ವಿಚಾರಗಳನ್ನೆಲ್ಲ ಆಲೋಚನೆ ಮಾಡುವಂಥ ಪ್ರಬುದ್ಧರಿದ್ದಾರೆ ವೀರಶೈವ ಲಿಂಗಾಯತರು. ಇವತ್ತು ಅವರಿಗೆಲ್ಲ ಇದೆಲ್ಲ ಗೊತ್ತಾದಾಗ ಎಲ್ಲೋ ಒಂದು ಕಡೆಯಿಂದ ನಾವು ಅಷ್ಟೇ ಪೊಲಿಟಿಕಲ್ ಪಾರ್ಟಿ ಸಿದ್ದರಾಮಯ್ಯನವರ ಕೋರ್ ವೋಟ್ ಬೇಸ್ ಇದೆಯಲ್ಲ, ಅದೇ ಹೋಗ್ಬಿಡ್ಬೇಕು ಅವ್ರ ಕಡೆ. ಯಾಕಂದ್ರೆ OBC ನಲ್ಲಿರೋ ಎಷ್ಟು ಜನಕ್ಕೆ ಗೊತ್ತಾಯ್ತು, ಅಲ್ಲಿಗೆ ಬರ್ತೀನಿ. ಈಗ ಏನಾಗಿದೆ ಅಂತಂದ್ರೆ, ನಾವು ಇದನ್ನ ಅಳತಿ ತೂಗಿ ಮಾಡಿ ಪ್ರತಿ ಸಾರಿ ನೋಡಿ 2013ರಲ್ಲಿ 47 ಜನರಿಗೆ ನಾವು ಟಿಕೆಟ್ ಕೊಟ್ಟಿದ್ವಿ ವೀರಶೈವ ಲಿಂಗಾಯತರಿಂದ. ಅದರಲ್ಲಿ 68% ನಾವು ಗೆದ್ದಿದ್ವಿ, ಅಂದ್ರೆ ಸರಿ ಸುಮಾರು 30 ಸೀಟ್ಗಳನ್ನ ಗೆದ್ದಿದ್ವಿ.
ಗೆದ್ದಿದ್ವಿ. ಅದೇ ರೀತಿ 2018ರಲ್ಲಿ 44 ಸೀಟ್ ಕೊಟ್ವಿ, ಆವಾಗ ನಾವು ಗೆದ್ದಿದ್ದು ಸುಮಾರು 38%. ಆವಾಗ ಏನಾಗಿದೆ ಅಂತಂದ್ರೆ ನಮ್ಗೆಲ್ಲೋ ಒಂದು ಕಡೆಯಿಂದ ಕ್ಲಾರಿಟಿ ಸಿಕ್ಕಿದೆ, ಈ ಸರಿ ಜನಕ್ಕೆ ನಾವು ಜಾಸ್ತಿ ಟಿಕೆಟ್ ಕೊಡಬೇಕು, ನಮ್ಮ ಕಾರ್ಯಕರ್ತರಿಗೆ ಜಾಸ್ತಿ ಟಿಕೆಟ್ ಕೊಡಬೇಕು, ಶಾಸಕರುಗಳಿಗೆ ಜಾಸ್ತಿ ಶಾಸಕರನ್ನ ಕಾಂಗ್ರೆಸ್ ಕಡೆ ಸೆಳಿಬೇಕು ಅಂತೇಳಿ. ಈ ಬಾರಿ ಆಲ್ರೆಡಿ ನಾವು 41 ಟಿಕೆಟ್ನ ಕೊಟ್ಟಿದ್ದೀವಿ, ಸುಮಾರು ಇನ್ನೂ 11 ಟಿಕೆಟ್ ಕೊಡುವಂಥ ಹಾದಿಲಿದ್ದೀವಿ. ಇದು ಒಂದು ಸೆಕೆಂಡ್. ಮೂರನೇದು ಬಂದ್ಬಿಟ್ಟು ಇವರು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಬೇರೆ ಪಾರ್ಟಿಗಳಿಂದ ಬೇಸತ್ತಂಥ ನಾಯಕರು ಸಹ ನಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮದೇ ಆದಂಥ ಎಲೆಕ್ಷನ್ ಪ್ರೋಸೆಸ್ ಇದೆ, ಸೆಲೆಕ್ಷನ್ ಪ್ರೋಸೆಸ್ ಇದೆ, ಅವೆರಡನ್ನು ಅಲ್ತಿ ತೂಗಿ ನೋಡಿ, ಇಫ್ ದೆರ್ ಈಸ್ ಎನಿ ಕಮಿಟ್ಮೆಂಟ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಡನ್ ಫಾರ್ ಅವರ್ ಪಾರ್ಟಿ ಕೇಡರ್, ವಿ ವಿಲ್ ನಾಟ್ ಗಿವ್ ಎನಿ ಟಿಕೆಟ್. ಆಮೇಲೆ ನಮ್ಮ ಅಧ್ಯಕ್ಷರಾಗಿರ್ಬೋದು, CLP ನಾಯಕರು ಸಾರಿ ಹೇಳ್ತಾ ಇದ್ದಾರೆ, ಅನ್ಕಂಡೀಷನಲ್ ಸಪೋರ್ಟ್. ಈಗ ಯಾರು JDS ಇಂದ ದತ್ತ ಅವರು ಬಂದರು, ಅವ್ರು ಹೇಳಿದ್ವಿ ನಾವು ಕ್ಲಿಯರ್ ಆಗಿ, ವಿ ವಿಲ್ ನಾಟ್ ಬಿ ಗಿವಿಂಗ್ ಎನಿ ಟಿಕೆಟ್. ನಾವು ಯಾವುದು ಸರ್ವೆ ನೋಡ್ತೀವಿ, ಸರ್ವೆಯಲ್ಲಿ ವಿನಿಬಿಲಿಟಿ ಇತ್ತು ಅಂದರೆ ಮಾತ್ರನೇ ವಿ ವಿಲ್ ಟೇಕ್ ಯು ಇನ್ ಟು ದ ಕನ್ಸಿಡರೇಷನ್. ಮತ್ತೆ ಇವತ್ತು ಅವ್ರು ಹೋದ್ರು, ಅವ್ರಿಗೇನೋ ಬದ್ಧತೆ ಇಲ್ಲ, ನಾವು ಬಿಟ್ಟಿದ್ದೀವಿ, ವಿ ಆರ್ ನಾಟ್ ಕ್ರೈಯಿಂಗ್ ಫಾರ್ ಹಿಮ್. ಆಮೇಲೆ ಇನ್ನೊಂದು ತಾವೇನೋ OBC ವಿಚಾರ ಹೇಳಿದಿರಲ್ಲ, OBCಗೆ ತುಂಬಾ ಪ್ರಾಮುಖ್ಯತೆ ಭಾರತೀಯ ನಿಮ್ಮ ಲೆಕ್ಕದಲ್ಲಿ ಹೇಳಿದೆ ನಾನು. ಅಲ್ಲಿ ಲಿಂಗಾಯತರನ್ನ ಯಾಕೆ ಮಂತ್ರಿ ಮಾಡಿಲ್ಲ ಕೇಂದ್ರದಲ್ಲಿ ಅಂತ ಕೇಳಿದ್ರಿ, OBCಗಳನ್ನ ಮಾಡಿರೋದ್ರಿಂದ ನಿಮ್ಮ ಕೋರ್ ವೋಟ್ ಬೇಸೇ ಅಲ್ಲಿಗೆ ಶಿಫ್ಟ್ ಆಗ್ಬೇಕಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ, OBCಗಳಿಗೆ ನೀವು ಮಾಡಿದಿರಿ ಅಂತಂದ್ಮೇಲೆ ಭಾರತೀಯ ಜನತಾ ಪಾರ್ಟಿಯವರು ಯಾಕೆ ವೀರಶೈವ ಲಿಂಗಾಯತರ ಇದು ವೋಟನ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ? ನೀವು ಹಂಗಿದ್ರೆ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಮಾಡಬೇಡಿ, ಬಿಟ್ಟುಬಿಡಿ. OBC ಅವರಲ್ಲ, ನೀವು ಇವತ್ತು ಹೇಳ್ತಾ ಇದ್ದೀರಲ್ಲ 30, ಅವ್ರು ಇವತ್ತು OBCಗೂ ಸಹ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಮಧ್ಯಾಹ್ನ ತಾನೇ ನಾವು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಆಗಿರುವಂಥದ್ದು ಏನು ಅಂತಂದರೆ, ನಾವು ಮೈನಾರಿಟೀಸಿಗೆ 15ರಿಂದ 17 ಸೀಟ್ ಕೊಡ್ತೀವಿ. ಆ ಸೀಟ್ಗಳನ್ನ ಅವ್ರು OBCಗೂ ಕೊಡ್ತಾರೆ. ನಾವು OBCಗೂ ಕೊಟ್ಟು, ಲಿಂಗಾಯತರಿಗೂ ಕೊಟ್ಟು, ಮೈನಾರಿಟಿಗೂ ಕೊಟ್ಟು, ಕ್ರಿಶ್ಚಿಯನ್ರಿಗೂ ಕೊಟ್ಟು, ಜೈನರಿಗೂ ಕೊಟ್ಟು, ಇಷ್ಟೆಲ್ಲ ಜನರು ಕೊಟ್ಟು ಸಹ ನಾವು ಸೆಕ್ಯುಲರ್ ಪಾರ್ಟಿ ಅನ್ಸ್ಕೊಂಡಿದ್ದೀವಿ. ಅವ್ರು ಯಾವ ಒಂದು ಸಿಂಗಲ್ ಮೈನಾರಿಟಿ ಕೊಟ್ಟಿದ್ದಾರೆ ಅವರು? ಇಲ್ಲ ಕ್ರಿಶ್ಚಿಯನಿಗೆ ಕೊಟ್ಟಿದ್ದಾರೆ ಅವರು? ಯಾರಿಗೆ ಕೊಟ್ಟಿದ್ದಾರೆ? ಅವರಿಗೆ ಉಳಿತದೆ ಟಿಕೆಟ್. ಅದನ್ನೆಲ್ಲ OBC ಕಡೆ ಫಿಕ್ಸ್ ಮಾಡಬೇಕು. ಎಷ್ಟು ಜನ OBC ಅವ್ರನ್ನ ನೀವು ಮಂತ್ರಿ ಮಾಡಿದಿರಿ? ಪೂರ್ಣಿಮಾ ಶ್ರೀನಿವಾಸ್ನ ಮಾಡಿದ್ರೆ ನೀವು, ಅವ್ರು ಬೇಕಾಗಿತ್ತು ಎಲ್ಲಿ ತುಮಕೂರು ಮತ್ತು ಚಿತ್ರದುರ್ಗದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಬೇಕಾಗಿತ್ತು, ಗೆದ್ರು. ಪೂರ್ಣಿಮಾ ಶ್ರೀನಿವಾಸ್ ವಾಸ್ ಆಲ್ಮೋಸ್ಟ್ ಕಾಂಗ್ರೆಸ್ಗೆ ಬರೋದಕ್ಕೆ ರೆಡಿ ಆಗಿದ್ರು. ನಾವು ಹೇಳಿದ್ವಿ ನೋಡಮ್ಮ, ವಿನಬಿಲಿಟಿ ಕ್ರೈಟೀರಿಯಾ, ಆಮೇಲೆ ಸೆಕೆಂಡ್ ಯು ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ದ ಟಿಕೆಟ್ ಫ್ರಮ್ ಅಸ್. ಹಂಗಾಗಿ ಅವರಲ್ಲೇ ನಿಂತ್ಕೊಂಡ್ರು. ಯಾಕೆ? ಅವ್ರು ಗೊಲ್ಲ ಕಮ್ಯುನಿಟಿ ಅವ್ರನ್ನ ಕರ್ಕೊಂಡು ನಮ್ಮ ಪಾರ್ಟಿಯಿಂದ, ಅವ್ರ ಫಾದರ್ ವಾಸ್ ಇನ್ ಅವರ್ ಪಾರ್ಟಿ, ಕರ್ಕೊಂಡು ಅವ್ರು ಮಾಡ್ಲಿಲ್ವಾ? ಆಯ್ತು. ಮತ್ತೆ OBC ಬಗ್ಗೆ ಏನ್ ಚರ್ಚೆ ಕೊಟ್ಟಿದ್ದಾರೆ? ಅನಿಲ್ ಅವರ ಮೆಮೊರಿ ಇಷ್ಟೊಂದು ಶಾರ್ಟ್ ಆಗಬಾರ್ದು. ಯಾವ ಪೂರ್ಣಿಮಾ ಶ್ರೀನಿವಾಸ್ ಅವರ ತಂದೆ ತುಂಬಾ ನನಗೂ ನಾಯಕರಾಗಿದ್ರು, ಪ್ರೀತಿ ಪಾತ್ರ ನಾಯಕರು, ಕಾರ್ಯಕರ್ತರ ಜೊತೆ ತುಂಬಾ ಬೆರೀತಿದ್ರು ಕೃಷ್ಣಪ್ಪನವರು. ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೀವಿ, ಖುಷಿ ಇದೆ. ಅವರು JDSಗೆ ಹೋಗಿ ಅಧ್ಯಕ್ಷರಾಗುವ ಸ್ಥಿತಿ ಯಾಕೆ ಬಂತು? ಉತ್ತರ ಕೊಡಬೇಕು ಕಾಂಗ್ರೆಸ್ನವರು. ಅನುಕೂಲ ಸಿಂಧು ಮಾತಾಡಬಾರದು. ಆಮೇಲೆ ಯಡಿಯೂರಪ್ಪಾಜಿ ಅಂತ ಒಬ್ಬ ದೊಡ್ಡ ದಿಗ್ಗಜರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅಲ್ಲಿ ಕೇಂದ್ರದಲ್ಲಿ ಸಿದ್ದೇಶ್ ಅವರು, ದಾವಣಗೆರೆಯಿಂದ ಸಿದ್ದೇಶ್ ಅವರನ್ನ ಕೇಂದ್ರದ ಮಂತ್ರಿ ಮಾಡಿದ್ವಿ ಲಿಂಗಾಯತರಿಂದ. ಹಾಗೇನೆ ಇವಾಗ ಯಾರು ನಮ್ಮ ಭಗವಂತ ಖೂಬಾ ಅವರು ಕೂಡ ಲಿಂಗಾಯತರೇ, ಮಂತ್ರಿ ಆಗಿದ್ದಾರೆ. ಆಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ತುಂಬಾ ಕುರುಬರು ಮಂತ್ರಿನೇ ಆಗಲಿಲ್ಲ. ಅದಕ್ಕೂ ಉತ್ತರಗಳನ್ನು ಕೊಡಬೇಕಾಗತ್ತೆ. ವಿನ್ನಬಿಲಿಟಿ ಬೇಕು, ಅಧಿಕಾರ ಹೆಂಗಾದ್ರೂ ಸರಿ ಬೇಕು. ನಮಗೆ BJPಗೆ ಅಧಿಕಾರ ಬೇಕು, ಅದರ ಜೊತೆಗೆ ಸಾಮಾಜಿಕ ನ್ಯಾಯನೂ ಬೇಕು. ಯಡಿಯೂರಪ್ಪನವರಿಗೆ ಲಿಂಗಾಯತರು ಸ್ವಲ್ಪ ಇರ್ರಪ್ಪ, ಬೇರೆ ಸಮಾಜಗಳಿಗೂ ಕೊಡಬೇಕು, ಸಣ್ಣ ಸಮಾಜಕ್ಕೆ ಕೊಡಬೇಕು, ನಿಗಮ ಮಂಡಳಿ ಕೊಡಬೇಕು. ಈಗ ನೋಡಿ ಕುಮಾರಸ್ವಾಮಿಗೆ ಯಾಕೋ ಸುಮ್ನಿರು, ಅವ್ರಿಗೆ ಹೇಳುವಂತ ನೈತಿಕತೆ ಮತ್ತೆ ಯಾಕಂದ್ರೆ ರಕ್ಷಣೆ ಕೊಟ್ಟಿದ್ರು, ಅವಕಾಶಗಳನ್ನು ಕೊಟ್ಟಿದ್ರು ಇವತ್ತು ಅವ್ರಿಗೆ ಮಾತಾಡಕ್ಕೆ. ಯಡಿಯೂರಪ್ಪನವ್ರ ಬಗ್ಗೆ ಅನುಕಂಪದ ಎಮೋಷನಲ್ ನಾಟಕ BJP ಕಾಂಗ್ರೆಸ್ನವ್ರು ಮಾಡಿಬಿಟ್ರೆ ಆ ಸಮಾಜನ ಒಡೆಯಕ್ಕೆ ಹೋದ್ರಲ್ಲ. ನಾನು ಅನಿಲ್ ಆ ಸಮಾಜಕ್ಕೆ ಸೇರಿದ್ದಾರೆ, ನಾನು ಅವ್ರ ಮನಸ್ಸು ನೋಯಿಸೋ ವಿಷಯ ಅಲ್ಲ. ಆದ್ರೆ ನಿಮ್ಮ ಅಸ್ಮಿತೆಯನ್ನ, ನಿಮ್ಮ ಅಸ್ತಿತ್ವವನ್ನ ನೀವು ಕಾಪಾಡೋದ್ರಲ್ಲಿ ಯಾವ ಲಿಂಗಾಯತ ಸಮಾಜ ಒಂದು ಕಾಲಕ್ಕೆ ನಿಮ್ಮ ದೊಡ್ಡ ಅಸ್ಮಿತೆ ಆಗಿತ್ತು, ಬೆನ್ನೆಲುಬಾಗಿತ್ತು, ಅವರನ್ನ ಮಾಡಬಾರದ ಅಪಮಾನ ಮಾಡಿ ಛಿದ್ರ ಮಾಡಿ ಅವ್ರು ಯಾಕೆ ಬೇರೆ ಬೇರೆ ಪಾರ್ಟಿಗೆ ಹೋದ್ರು, JDSಗೂ ಹೋಗಿದ್ದಾರೆ, BJPಗೆ ಬಂದ್ರು. ಇವತ್ತು ಲಿಂಗಾಯತ ಸಮಾಜ ಅತ್ಯಂತ ಸ್ವಾಭಿಮಾನದಿಂದ ಬೆಂಬಲಿಸ್ತಾ ಇರ್ತಕ್ಕಂಥದ್ದು BJPಯನ್ನ. ನೀವು ಇನ್ನಿಷ್ಟು ಪ್ರಯತ್ನ ಮಾಡಿ, ನಾವು ಬ್ಯಾಲೆಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಉತ್ತರವನ್ನ ಕೊಡ್ತೀವಿ. ಮೈನಾರಿಟಿ ಬಗ್ಗೆ ರಾಮನಗರದಲ್ಲಿ ಅಷ್ಟೊಂದು ಜನ ಮೈನಾರಿಟಿ ಇದ್ದಾರೆ. ಅವರು ಹುಸೇನ್ ಅವರಿಗೆ
79,000 ಟಿಕೆಟ್ ತಗೊಳ್ತಾರೆ, 69,000 ಟಿಕೆಟ್ ತಗೊಳ್ತಾರೆ, ಓಟ್ ತಗೋತಾರೆ. ನಿಮಗೆ ಅವ್ರನ್ನ ಗೆಲ್ಸಕ್ಕೆ ನಿಮಗೆ ಶಕ್ತಿ ಇಲ್ಲ, ಶಕ್ತಿ ಅಲ್ಲ ಮನಸ್ಸಿಲ್ಲ. ನೀವು ಟಿಕೆಟ್ ಕೊಟ್ಟು ಬೆನ್ನಿಗೆ ಚೂರಿ ಹಾಕ್ತೀರಿ. ನಾವ್ ಹೇಳ್ತೀವಿ ನೋಡಪ್ಪ, ನಮ್ಮ ಪಾರ್ಟಿನಲ್ಲಿ ಗೆಲ್ಲುವಂತ ವಾತಾವರಣ ಇಲ್ಲದೆ ಇದ್ದಾಗ ಹಿಂದೆ ಮಂತ್ರಿನೂ ಮಾಡಿದ್ದಾರೆ ನಮ್ಮ ಯಡಿಯೂರಪ್ಪನವರು. ಏನು ಟಿಕೆಟ್ ಕೊಟ್ಟು ಸೋಲ್ಸ್ತಕ್ಕಂಥದ್ದಲ್ಲ, ನಾವು ಮಂತ್ರಿನೂ ಮಾಡಿದೀವಿ. ಅವಕಾಶ ಇರೋ ಕಡೆ ನಿಗಮ ಮಂಡಳಿಗಳು ಅವರ ಅಭಿವೃದ್ಧಿಗೆ ಬೇಕಾದಷ್ಟು ಕೊಟ್ಟಿದೀವಿ. ನಾವು ಕಟ್ಟು ವಾಸ್ತವವಾದಿಗಳು. ಅಲ್ಲಿ ಹೋಗ್ಬಿಟ್ಟು ಇವ್ರು ಯಾರನ್ನ ಬೇರೆಯವ್ರನ್ನ ಮಾಡಕ್ಕಾಗಲ್ಲ. ಈಗ ವಫ್ತ್ ಬೋರ್ಡ್ ಹೋಗ್ಬಿಟ್ಟು ಅನಿಲ್ನ ಮಾಡಕ್ಕಾಗಲ್ವಲ್ಲ, ವಫ್ತ್ ಬೋರ್ಡಿಗೆ ಅವ್ರನ್ನೇ ಮಾಡಬೇಕು. ದುಡ್ಡು ಸಂವಿಧಾನದಲ್ಲಿ ಅವ್ರಿಗೊಂದು ಅವಕಾಶ ಇದೆ. ಪರಿಸ್ಥಿತಿ ನೀವು ಹೋಗಿದ್ದೀರಿ. ಅನಿಲ್ ಅವರೇ, ಬೆಳಗಾವಿಯಿಂದ ಹಾಸನಕ್ಕೆ ಬರಬೇಕು. ಲಾಸ್ಟ್ ಕೆಲವೇ ನಿಮಿಷ ಇರೋದ್ರಿಂದ ಇದೊಂದು ಚರ್ಚೆ ಆಗೇ ಬಿಡ್ಲಿ. ಯಾರ್ ಗೆಲುವಾಯ್ತು ಚರಣ್ ಗೌಡ್ರೆ? ನಿಮ್ಮ ಅಭಿಪ್ರಾಯ ಕೇಳ್ತಿರುವಂತದ್ದು. ಟಿಕೆಟ್ ಸಿಗಬೇಕು ಅನ್ನೋದು ಮಾನದಂಡ ಆಗಿದ್ರೆ ಈಗಲೂ ಚಾಮರಾಜದಲ್ಲಿ ಅವಕಾಶ ಇದೆಯಂತಪ್ಪ. ನಿಮ್ಮ ಪಕ್ಷದಲ್ಲಿ ನಡೀತಿರುವಂತ ಚರ್ಚೆ ಇದು. ಯಾರಿಗೆ? ಭವಾನಿ ಮೇಡಮ್ಗೆ. ಚಾಮರಾಜದಲ್ಲಿ ಟಿಕೆಟ್ ತಗೋಬೇಕು ಅನ್ನೋದಾಗಿದ್ರೆ ಚಾಮರಾಜದಲ್ಲೂ ತಗೊಂಡ್ರೆ ಭವಾನಿ ಮೇಡಮ್ಗೂ ಗೆಲುವು. ಆದ್ರೆ ಇಲ್ಲಿ ಹಾಸನನೇ ಜಿದ್ದು ಅನ್ನೋದಾಗಿದ್ರೆ ಕುಮಾರಸ್ವಾಮಿ ಗೆಲುವು ಅಂತ. ಇಲ್ಲ, ನಾನೊಂದು ಹೇಳ್ತೀನಿ ನೋಡಿ ಸರ್. ಭವಾನಿ ಮೇಡಮ್ ಅವ್ರಿಗೆ ಅರ್ಕಲ್ಗೂಡು ಓಪನ್ ಇತ್ತು, ಎ ಟಿ ರಾಮಸ್ವಾಮಿ ಅವ್ರು ಪಾರ್ಟಿ ಬಿಡ್ತಿದ್ರು. ಶಿವಲಿಂಗೇಗೌಡ್ರದ್ದು ಇತ್ತು. ಏನು ಅಲ್ಲೋಗಿ ನಿಂತ್ಕೊಳಕ್ಕಾಗಲ್ಲ, ಬೇಲೂರು ಗೆಲ್ಸೋಕ್ಕೆ ಆಗಲ್ಲ ಅಂತ ಇದ್ರು. ಬೇಲೂರು ನಮ್ಮದೇ ಅಂತ ಇದ್ರು. ಬೇಲೂರು ನಾವು ಗೆದ್ದು ತೋರಿಸಿದ್ದೀವಿ. ಶಿವಲಿಂಗೇಗೌಡ್ರ ಕ್ಷೇತ್ರದಲ್ಲಿ ಏನು ಶಿವಲಿಂಗೇಗೌಡರು ಮಾತ್ರ ಹೋಗಿ ನಿಂತರೆ ಅಲ್ಲಿರೋರು ಓಟ್ ಹಾಕ್ತಾರೆ, ಭವಾನಿಯವರು ಹೋಗಿದ್ರೆ ಓಟ್ ಹಾಕಲ್ಲ ಅಂತ ಏನಿರಲಿಲ್ಲ. ನಾವಿಲ್ಲಿ ತೊಗೊಂಡೋಗೇ ಆಗಬೇಕು ಅಂತ ಕೆಲವಾರು ಶಬ್ದಗಳು ಅಲ್ಲಿ ಏನು ಯೂಸ್ ಮಾಡಿದ್ರು ಆ ಶಬ್ದಗಳಿಂದ ನೋವಾಗಿ ಅವ್ರ ಮೇಲೆ ನಿಲ್ಲಬೇಕು ಅಂತ ಹೊರತು, ಇಲ್ಲ ನಾವು ಒಂದು ಅಡಿಷ್ನಲಾಗಿ ಇನ್ನೊಂದು ಮೆಂಬರ್ ಬಂದ್ಬಿಟ್ಟು ನಾವು ಎಕ್ಸ್ಟ್ರಾ ಇದು ಮಾಡಬೇಕು ಅಂತ ಇರಲಿಲ್ಲ. ಇಟ್ ಹಸ್ ಬಿನ್ ಪ್ರೂವನ್. ನಾವು ಈಗ ಬೇರೆ ಬೇರೆ ಕಡೆ ಇತ್ತು ಆಪ್ಷನ್ಸ್ ಅನ್ನೋದಾದರೆ ಎಷ್ಟೊಂದು ಇತ್ತು. ಬೆಂಗಳೂರಲ್ಲೇ ಇತ್ತು. ಬೆಂಗಳೂರಲ್ಲೇ ಒಕ್ಕಲಿಗರ ಕಾನ್ಸ್ಟಿಟ್ಯೂನ್ಸಿ ಸುಮಾರಿದೆ, ತೊಗೊಂಬಂದು ಹಾಕಿದ್ರೆ ಬೆಂಗಳೂರಲ್ಲೇ ಒಂದು ಸೀಟ್ ಬರ್ತಾಯಿತ್ತು. ಅದಲ್ಲ, ನಮ್ಮ ಇಲ್ಲಿ ನಂಬರ್ಸ್ ಅಲ್ಲ. ಅಲ್ಲಿ ಯಾರೋ ಒಬ್ಬರು ಮಾಡಿದ ಸ್ವಾಭಿಮಾನಕ್ಕೆ ಮತ್ತು ಪ್ರತಿಷ್ಠೆಗೆ ಇದು ಬರೋಂಥ ಧಕ್ಕೆ ಬರೋಂಥ ಮಾತುಗಳು ಆಡಿದ್ದರಿಂದ ಅವತ್ತು ಅಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಇದ್ರೆ ಹೊರತು ಇಲ್ಲ ನಾವು ಒಂದು ಎಕ್ಸ್ಟ್ರಾ ಮೆಂಬರ್ ಆಗಬೇಕು, ಇಲ್ಲ ಹಾಸನ್ ಬೇರೆಯವ್ರಿಗೆ ಗೆಳೆಯೋದೇ ಇಲ್ಲ ಅಂತಲ್ಲ. ಇವಾಗ ನೋಡಲಿ, ಈಗ BJP ಅವರು ಪ್ರತಿಷ್ಠೆಗೆ ತೊಗೊಂಡಿದ್ದಾರಲ್ಲ, ಇವತ್ತು ಸಾಫ್ಟಾಗಿ ಮಾತಾಡ್ತಾ ಇದ್ರು. ಪ್ರಶ್ನಾತೀತ ನಾಯಕರು ಹಾಸನಕ್ಕೆ ಅವ್ರದ್ದು ಕೊಡುಗೆ ಇದೆ ರೇವಣ್ಣವರು ಅಂತ. ಇದೇ ಪ್ರೀತಮ್ ಗೌಡ್ರಿಗೆ ರೇವಣ್ಣ ಬಂದ್ಬಿಡು 50ರಲ್ಲಿ 1 ಓಟ್ ಕಮ್ಮಿ ಆದರೂ ಇನ್ನೊಂದು ಸಲ ನಿನ್ನ ಮೇಲೆ ಗೆಲ್ಬಿಡ್ತೀನಿ ಬಾ ಅಂತ ಕರೆದವರು ಇವತ್ತು ಪ್ರೆಸ್ ಮೀಟ್ ನೋಡಿದೆ, ಆಶ್ಚರ್ಯವಾಗಿ ಮಾತಾಡ್ತಾವ್ರೆ. ಇಲ್ಲ ಪ್ರಶ್ನಾತೀತ ನಾಯಕರು ಅವ್ರದೇ ಅಂತ ಕೊಡುಗೆ ಇದೆ. ದೇವೇಗೌಡರ ನಂತರ ಹಾಸನಕ್ಕೆ ಏನಾದರೂ ಆಗಿದ್ರೆ ಅವರ ಕೊಡುಗೆಯಿಂದನೇ ಅಲ್ಲಿಗೆ ಬಂದೆ ತೋಳೆ. ಡಾಕ್ಟರ್ ತೇಜಸ್ವಿನಿ ಅವರೇ, ನಿಮಗೂ ಗೊತ್ತಿದೆ ಪ್ರೀತಮ್ ಗೌಡ್ರು ಯಾವ ಕ್ಷೇತ್ರದಿಂದ ಗೆದ್ದು ಬಂದಿದಾರಲ್ಲ, ಅಲ್ಲಿ ನಿಮ್ಮ ಪಕ್ಷದ ಬ್ಯಾನರು ಧ್ವಜ ಕಟ್ಟೋದಕ್ಕೆ ಕಾರ್ಯಕರ್ತರಿಲ್ಲ. ಅವ್ರು ನೀರು ಹಾಕ್ಸಿ ಗಾರ್ಬೇಜ್ ತೆಗೆಸಿ ವ್ಯವಸ್ಥಿತವಾಗಿ ಕೆಲಸ ಮಾಡಿ ಜನರು ಮನ್ಸಲ್ಲಿ ಜಾಗ ಮಾಡಿಕೊಂಡು ಪಕ್ಷ ಚಿಹ್ನೆ ಹಿಡ್ಕೊಂಡು ಗೆದ್ದು ಬಂದಂಥವ್ರು. ಇಟ್ ಈಸ್ ನಾಟ್ ಯುವರ್ ಸ್ಟ್ರಾಂಗ್ ಹೋಲ್ಡ್. ಆದರೆ ಸ್ಟ್ರಾಂಗ್ ಹೋಲ್ಡ್ ಆಗಿ ಬೆಳೆಸ್ಕೊಳ್ಳೋಂಥ ಅವಕಾಶ ಇವತ್ತಿಂದ ಸವಾಲಾಗುತ್ತಾ ಅಂತ ಕೇಳಿದೆ. ಇಲ್ಲ, ಒಂದು ಸಣ್ಣ ಕರೆಕ್ಷನ್ ಪ್ಲೀಸ್. CT ರವಿ ಅವರು ನಮ್ಗೆ ಆ ಭಾಗದಲ್ಲಿ ಏನು ನಮ್ಮ ರಾಷ್ಟ್ರೀಯ ನಾಯಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ, ಸೆಲ್ಫ್ ಮೇಡ್ ಒಂಥರ ಅವರು ಕಷ್ಟಪಟ್ಟು ಹೋರಾಟಗಳು ಮಾಡಿ ಬಂದಂಥವ್ರು CT ರವಿ ಅವರು. ಕಾಂಗ್ರೆಸ್ನ ಒಂದು ಸ್ಟ್ರಾಂಗ್ ಹೋಲ್ಡ್, JDSನ ಸ್ಟ್ರಾಂಗ್ ಹೋಲ್ಡಲ್ಲಿ ಅವರೆಲ್ಲರೂ ಕೂಡ ಸಹಕಾರ, ಆಶೀರ್ವಾದ, ಇನ್ಸ್ಪೈರ್ ಮಾಡಿ ಬೆಳೆಸಿದಂಥವ್ರು ಪ್ರೀತಮ್ ಗೌಡ್ರು. ನಂಬರ್ 1. ನಂಬರ್ 2, ನಾನು 5 ವರ್ಷ ಇನ್ಚಾರ್ಜ್ ಇದ್ದೆ ಅಲ್ಲಿ. ಅಂದರೆ ಕಾರ್ಯಕರ್ತರು ತುಂಬ ಜನ, ನವಿಲ ಅಣ್ಣಪ್ಪನವರಿಂದ ಹಿಡಿದು ಅನೇಕ ಮಂದಿ ಪ್ರಯತ್ನಗಳನ್ನ ಮಾಡಿ 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 ಹಿಂದೆ ಎಲ್ಲ ಹನುಮೇಗೌಡರು ಎಲ್ಲ ಬೇಕಾದಷ್ಟು ಜನ ಅಲ್ಲಿ ದುಡಿದಿದ್ದಾರೆ. BJPಯ ಒಂದು ಹೌದು ಎಲ್ಲ ಹೌದು SM ಕೃಷ್ಣಾಜಿ ಕಾಲದಲ್ಲಿ ಗೆದ್ದಿದ್ರು, ಹಾಗೆ ಇತ್ತು. ಆದರೆ ಪ್ರೀತಮ್ ಅವಿರತ ಶ್ರಮ ಮಾಡಬೇಕು. ಅಲ್ಲಿ ಶ್ರಮ ಮಾಡಿದ್ರೆ ಆಗಲ್ಲ. ಅನೇಕ ಓಲ್ಡ್ ಮೈಸೂರಿನ ಯಾವುದೇ ಭಾಗ ಅದೊಂದು ಅಂತಲ್ಲ, ಆ ಪರಿಶ್ರಮವನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಮತ್ತು ಅದು ಒಂದು ರೀತಿ ಈಗ ಬಾಲಕೃಷ್ಣ ಹೋಗಿ ಕಂಸನ ಮೇಲೆ ನಿಂತ್ಕೊಂಡಂಗೆ ಅದು ಒಂಚೂರು ಯಾಮರ್ತ್ರ ಅಲ್ಲಿಗೆ ಲಾತ ಬೀಳುತ್ತೆ. ಸೊ ಹಾಗಾಗಿ ಒಂದು ನಿರಂತರವಾದ ಅಭಿವೃದ್ಧಿ ಮತ್ತು ಜನಗಳ ನಡುವಿನ ಒಂದು ಒಡನಾಟದಿಂದ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡ್ಬಂದಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು 2-3 ಆಯಾಮಗಳಿತ್ತು ಮೇಡಮ್. ದಾಸ್ ಗೌಡ್ರು, ಮುಳುಗೌಡ್ರು, ಇವರು ಕೊಟ್ಬಿಟ್ರೆ ಹಂಗಾಗುತ್ತೆ, ಇವರು ಕೊಟ್ಬಿಟ್ರೆ ಹಿಂಗಾಗುತ್ತೆ, ಮತಗಳೆಲ್ಲ ಒಂದೇ ಕಡೆ ಹೋಗ್ಬಿಡುತ್ತೆ, ಪ್ರೀತಮ್ ಗೌಡ್ರಿಗೆ ಅಡ್ವಾಂಟೇಜ್ ಆಗ್ಬಿಡುತ್ತೆ. ಆ ಅಡ್ವಾಂಟೇಜ್ ಕಟ್ ಆಗೋಯ್ತಾ ಇಲ್ಲಿಗೆ ಜಾತಿಯ ದೃಷ್ಟಿಯಿಂದ ನೋಡೋದಾದ್ರೆ? ಹಂಗೆ ಅದನ್ನ ನಾನು ಹೀಗೆ ಕೇಳ್ಬೋದು. ನಾನು ಹೀಗೆ ಅದನ್ನ ಅವ್ರಿಗೆ ಕೇಳ್ಬೇಕು ನೀವು. ಸ್ವರೂಪ್ ಅವರಿಗೆ ಕೊಟ್ಟಿದ್ದು ಕಾರ್ಯಕರ್ತ ಅಂತಲೂ ಅಲ್ಲ, ಸ್ವರೂಪ್ ಅವ್ರಿಗೆ ಕೊಟ್ಟಿದ್ದು ನಾಯಕತ್ವದ ಜಿದ್ದಿನಿಂದಲೂ ಅಲ್ಲ. ಸ್ವರೂಪ್ ಅವ್ರಿಗೆ ಕೊಟ್ಟಿದ್ದು ನೀವೆಳಿದ ಒಂದು ಲೆಕ್ಕಾಚಾರ ಇದೆಯಲ್ಲ, ಮುಂದಾಲೋಚನೆ ಇದೆಯಲ್ಲ, 10-12 ಸೀಟಲ್ಲಿ ಲಾತ ಬೀಳುತ್ತೆ ಅಲ್ಲಿ ದಾಸೊಕ್ಕಲಿಗರಿಗೆ ಕೊಡದೇ ಇದ್ರೆ ಅನ್ನುವಂತಹ
ಅನೇಕ ಪ್ರಕ್ರಿಯೆಗಳನ್ನು ನೋಡ್ಕೊಂಡು ಬಂದಿರ್ತಾರೆ ಹಿರಿಯರು. ಒಂದು ಸಿದ್ಧಾಂತ ಹಾಗೆ ಬರೋದಿಲ್ಲ, ಮತ್ತೆ ಆ ಸಮಾಜ ಕೂಡ ಇದೆ ಅಲ್ಲಿ. ಆ ಕಾರಣಕ್ಕೋಸ್ಕರ ಪ್ರೀತಮ್ಗೆ ಅಂದ್ರೆ ಅದು ಕೂಡ ಲಾಭ ಆಗ್ಬಾರ್ದು. ಎಲ್ಲಿ ಭವಾನಿ ಮೇಡಮ್ ಅವ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ಪ್ರೀತಮ್ಗೆ ಫುಲ್ ದಾಸೊಕ್ಲಿಗರೆಲ್ಲ ಓಟ್ ಹಾಕ್ಬಿಡ್ತಾರೆ ಅನ್ನುವ ಅಂದ್ರೆ ಓಟಿಗೋಸ್ಕರ ಮಾತ್ರ ಕೊಟ್ಟಿದ್ದು ಬಿಟ್ರೆ ನಾನು ಅದ್ ಹೇಳಿಲ್ಲ. ತೀರಿಕೊಂಡಂತ ಪ್ರಕಾಶ್ ಅವರ ಬಗ್ಗೆ ಅನುಕಂಪ ಆಗಲಿ ಅಥವಾ ಸ್ವರೂಪ್ ಕಾರ್ಯಕರ್ತ ಗೆಲ್ಲಬೇಕು ಅನ್ನುವ ಅಭಿಮಾನ ಆಗಲಿ, ಅದಕ್ಕಿಂತ ಇದು ಓಟು ಈ ರೀತಿ ಲಾಭ ಆಗುತ್ತೆ. 12 ಅಲ್ಲ ಅನಿಲ್, ಅದ್ರಲ್ಲಿ ಆಶ್ಚರ್ಯನೂ ಇಲ್ಲ, ಅದಕ್ಕೆ ವಿರೋಧನೂ ಇಲ್ಲ. ಅಲ್ಲ, ನೀವು ಗೆದ್ರೆ ನೀಲೆ, ಬೇರೆಯವ್ರು ಗೆದ್ರೆ ಅಶ್ಲೀಲೆ. ಇದೆ ಒಂದು ಕ್ಲಾರಿಟಿ ಈ ಕ್ಯಾಸ್ಟ್ ಕ್ಯಾಲ್ಕುಲೇಷನ್ ಇದೆಯಲ್ಲ ಸರ್, ಇಟ್ ಇಸ್ ನಾಟ್ ಅಪ್ಲಿಕಬಲ್ ಟು ದೇವೇಗೌಡರ ಕುಟುಂಬಕ್ಕೆ ಅದಾಗಲ್ಲ. ಮಧುಗಿರಿನಲ್ಲಿ ಅನಿತಾ ಮೇಡಮ್ ಕಂಟೆಸ್ಟ್ ಮಾಡ್ತಾರೆ. 65,000ಕ್ಕಿಂತ ಹೆಚ್ಚು ಇದು ಕುಂಚಿಟಿಗ ಸಮುದಾಯ ಇರೋದು. ಅಲ್ಲಿ ನಮ್ಮ ಗಂಗಟ್ಗಾರರ ಸಮುದಾಯ ಇರೋದು 1500ರಿಂದ 1800. ಅನಿತಾ ಕುಮಾರಸ್ವಾಮಿ ಅವ್ರನ್ನ ಕಳಿಸಿಲ್ವಾ? ದಾಸೊಕ್ಲಿಗಿರು, ಮರ್ಸೊಕ್ಲಿಗಿರು, ಹಳ್ಳಿಕಾರ ಒಂದ್ ನಿಮಿಷ, ಇದೇ ಕೋಲಾರದಲ್ಲಿ ನಾವು ಗೆಲ್ಲಿತೀವಿ ಅಂದ್ರೆ ಮರ್ಸೊಕ್ಲಿಗಿರ ಪ್ರಭಾವ ಇರೋದು. ದೇವೇಗೌಡರು ಫೋಟೋಕ್ಕೆ ಮರ್ಸೊಕ್ಲಿಗಿರು ಓಟ್ ಆಗಲ್ಲ. ಎಲ್ಲಲ್ಲ, ಒಂದ್ ನಿಮಿಷ ನಿಮ್ಗೆ ಅದೊಂದು ಕ್ಲಾರಿಫೈ ಕೊಡ್ತೀನಿ. ವೀರಭದ್ರಯ್ಯ ಅವರು ಅವತ್ತು IAS ಕ್ಯಾಡರ್ ಇದ್ದವರು ರಿಸೈನ್ ಮಾಡಿದ್ರು. ಇದೇ ಬಿಜೆಪಿ ಸರ್ಕಾರ ಚೆನ್ನಗೇಪ ಅವ್ರನ್ನ ಗೆಲ್ಸ್ಬೇಕು ಅಂತ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿರ್ಲಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ಎಂತ ಟ್ಯಾಕಲ್ ಮಾಡಿದ್ರು ಅಂದ್ರೆ ರೆಸಿಗ್ನೇಷನ್ ತಗೊಂಡೆ, ಕ್ಯಾಂಡಿಡೇಟ್ ಇಲ್ಲದೆ ಅಲ್ಲಿ ಮಾಡಿದ್ವಿ. ನೆಕ್ಸ್ಟ್ ಎಲೆಕ್ಷನ್ ಆಗಿದ ತಕ್ಷಣ 1 ತಿಂಗಳಲ್ಲಿ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿದ್ರು. ಇಟ್ ಹಸ್ ಬೀನ್ ಅದು ವೀರಭದ್ರಯ್ಯನವ್ರಿಗೆ ಕೊಡಬೇಕು ಅಂತ ಇದ್ದಿದ್ದು ಸೀಟು. ನೆಕ್ಸ್ಟ್ ಸೀಟ್ ಕೊಟ್ವಿ, ಸೋತ್ರು. ಪುನಃ ವೀರಭದ್ರಯ್ಯ ಆರ್ಸ್ ಬಂದ್ರು. ಅಲ್ಲಿ ನಿಮ್ಗೆ ಏನು ಅಲ್ಲಿ ರಾಜಣ್ಣ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ನಾನು ಹೇಳೋವರೆಗೂ ಕೇಳಿ. ನಾನು ಹೇಳ್ತಾ ಇರೋದು ದೇವೇಗೌಡರ ಕುಟುಂಬದವ್ರನ್ನ. ನೀವು ಹೇಳಿದ್ರಲ್ಲ ಮುಳ್ಳ ಒಕ್ಕಲಿಗರು, ದಾಸೊಕ್ಕಲಿಗರು, ದೇವೇಗೌಡರ ಕುಟುಂಬದವರು ಎಲ್ಲ ಒಕ್ಕಲಿಗರ ಜನಾಂಗದಲ್ಲೂ ಗೆದ್ದು ಬಂದಿದ್ದಾರೆ. ಆ ತರ ಏನು ನೀವು ನಿಂತಾಗ ಅದಲ್ಲ, ಉಪಜಾತಿ ಆಂಗಲ್ ಇಲ್ಲ. ಉಪಜಾತಿ ಅಂತ ಏನು ಅಕ್ಸೆಪ್ಟ್ ಮಾಡಿಲ್ಲ ಸರ್. ಕೋಲಾರ ಇಟ್ ಇಸ್ ಬೀನ್ ಸ್ಟ್ರಾಂಗ್. ಕೋಲಾರದಲ್ಲಿ ಸಬ್ ಕ್ಯಾಸ್ಟ್ ಯೋಚನೆ ಮಾಡಂಗಿದ್ರೆ ದೇವೇಗೌಡರ ಸೀಟ್ಗಳು ಎಷ್ಟು ಸಾರ್ ಗೆಲ್ತಾ ಇತ್ತು. ತುಮಕೂರಲ್ಲಿ ಸಬ್ ಕ್ಯಾಸ್ಟ್ ಒಂದು ನಿಮಿಷ, ಯಾರು ಕೋಲಾರಕ್ಕೆ ಹೋಗಿಲ್ಲ. ಒಂದ್ ನಿಮಿಷ, ಅನಿತಾ ಮೇಡಮ್ ಸಬ್ ಕ್ಯಾಸ್ಟ್ ಇರೋದು ಕೋಲಾರದಲ್ಲಿ, ಬಟ್ ಅವ್ರು ಕಂಟೆಸ್ಟ್ ಮಾಡಿಲ್ಲ ಕೋಲಾರಕ್ಕೆ ಹೋಗಿ. ದಯವಿಟ್ಟು ತಿಳ್ಕೊಬೇಕು. ಒಂದ್ ನಿಮಿಷ ತಿಳ್ಕೊಬೇಕು. ಬಿಜೆಪಿ ಅವರು ಲಿಂಗಾಯತ ಸಮುದಾಯದ ಭಿಕ್ಷೆನಲ್ಲೇ ಇರೋದು ಇವತ್ತೂನು. ಲಿಂಗಾಯತ ಒಂದ್ ನಿಮಿಷ ಹೇಳ್ತೀನಿ, ಒಂದ್ ನಿಮಿಷ. ಆಶೀರ್ವಾದ ಅಲ್ಲ, ನೋಡೋ ದೃಷ್ಟಿಕೋನ ಅಷ್ಟೇ ಬಿಡಿ. ನೀವು ಆಶೀರ್ವಾದ ಅಂತ ತಗೊಳ್ಳಿ, ಅದನ್ನ ಪಾಸಿಟಿವ್. ಒಂದ್ ನಿಮಿಷ ರೀ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಯಡಿಯೂರಪ್ಪನವ್ರನ್ನ ನಾಯಕತ್ವನ ಯೂಸ್ ಮಾಡಿಕೊಂಡು ಆಶೀರ್ವಾದ ತಗೊಂಡು ಯಡಿಯೂರಪ್ಪನವ್ರನ್ನು ಹೈಜಾಕ್ ಮಾಡಿ ಆ ಕಮ್ಯುನಿಟಿನೂ ಲಾಕ್ ಮಾಡ್ಕೊಂತಿರಲ್ಲ. ಆ ಒಂದೇ ಒಂದು ಕಮ್ಯುನಿಟಿ ನಿಮ್ಮ ಕಪಿ ಮುಷ್ಟಿಗೆ ಸಿಕ್ಕಿಲ್ಲ ಅಂದ್ರೆ ಇವತ್ತು ಒಕ್ಕಲಿಗರ ಸಮುದಾಯ. ನಾಳೆ ಬೆಳಗ್ಗೆ ನಿಮ್ಗೆ ಅದರಿಂದ ಅವನು ಹೊರತುಪಡಿಸಿಲ್ಲ. ಹೆಂಗಾದ್ರೂ ಮಾಡಿ ಏನಾದ್ರೂ ಮಾಡಿ ಮೋದಿ ಅಂತ ಒಂದು ಬೊಂಬೆ ತಗೊಂಡ್ಬಂದು ಒಕ್ಕಲಿಗರ ಸಮುದಾಯನೂ ಲಾಕ್ ಮಾಡಕ್ ನೋಡ್ತಾ ಇದ್ದಾರೆ. ಇದು ತಪ್ಪು. ಯಾವ ಸಮುದಾಯನೋ ಅಲ್ಲ ಸರ್. ಒಂದೇ ನಿಮಿಷ ಡಾಕ್ಟ್ರೆ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಮೇಡಮ್. ಯಾವ ಸಮುದಾಯನೂ ಯಾವ ರಾಜಕೀಯ ಪಕ್ಷದ ಒಡೆತನದಲ್ಲಿಲ್ಲ. ಮಾತಾಡ್ತೀನಿ, ನೀವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಂಗೆ ಇಲ್ಲ. ದಯವಿಟ್ಟು 3 ಜನಕ್ಕೆ ಒಂದೇ ಕೇಳ್ತೀನಿ ಆಯ್ತಾ? ಅವರು ಜಾತಿ ಕ್ಯಾಲ್ಕುಲೇಷನ್ ಒಂದ್ ಕಡೆಯಿಂದ ಚರಣ್ ಗೌಡ್ರು ಮೇಡಮ್ ಅವರು ಮಾತಾಡ್ತಾ ಇದ್ದಾರೆ. ಒಂದು ಎಮೋಷನಲ್ ವಿಚಾರ ನಾನು ನಿಮ್ಗೆ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಏನು ರೇವಣ್ಣ ಅವರು ಮತ್ತು ಕುಮಾರಸ್ವಾಮಿ ಅವರ ನಡುವೆ ಅವ್ರ ಹೆಂಡತಿ ಮಕ್ಕಳು ರಾಜಕಾರಣ ಮಾಡ್ಬೋದು. ಯಾರು? ಕುಮಾರಸ್ವಾಮಿ ಮತ್ತು ಹೆಂಡತಿ ಮಕ್ಕಳು ರಾಜಕಾರಣ ಮಾಡ್ಬೋದು. ಇವ್ರ ಹೆಂಡತಿ ಮಕ್ಕಳನ್ನ ರಾಜಕಾರಣ ಮಾಡೋಕ್ಕಲ್ಲಿ ಕುಮಾರಸ್ವಾಮಿ ಅವರು ಕಟ್ಟ ಹಾಕೋದ್ರಲ್ಲಿ ಸಕ್ಸಸ್ ಆದ್ರು ಅಂತ ಹೇಳ್ಬೋದು ಇವತ್ತು ನಾವು ಮೇಲ್ ನೋಡೋ ದೃಷ್ಟಿಯಿಂದ. ಯಾಕೆ ಅಂತಂದ್ರೆ ಮೊದಲಿಂದ ಸಹ ಕುಮಾರಸ್ವಾಮಿ ಅವರಿಗೆ ಅವ್ರ ಮನೆಯಲ್ಲಿ ಇನ್ನೊಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬೆಳಿಬಾರ್ದು ಅನ್ನೋದು ಅವ್ರಿಗಿದೆ. ಆಲ್ರೆಡಿ ಎಂಪಿನೂ ಮಾಡಿದ್ದಾರೆ, MLC ನೂ ಮಾಡಿದ್ದಾರೆ.
ಪ್ರಶ್ನೆ ರೀ. ನೀವೇನ್ ಹೇಳಿದ್ರಿ, ಸ್ಪರ್ಧೆ ಮಾಡೋದಕ್ಕೆ ಕೈ ಕಟ್ಟಾಕ್ತಾರೆ ಅಂತ ಹೇಳಿದ್ರಲ್ಲ, ಆ ಸ್ಪರ್ಧೆ ಅವಕಾಶ ಇನ್ನೂ ಮುಗಿದಿಲ್ಲ ಅಂತೆ. ಮುಂದುವರೆದ ಭಾಗದಲ್ಲಿ ಹೇಳಬೇಕು ಅಂದ್ರೆ ದೇವೇಗೌಡರ ಹಾಸನದ ನಿರ್ಗಮನದ ನಂತರ ಪ್ರಜ್ವಲ್ಗೆ ಕೊಟ್ಟಿದ್ದಾರೆ ಸರ್, ಗೆದ್ದಿದ್ದಾರೆ. ಇದನ್ನ ವಾಪಸ್ ತಗೋಬೇಕು. ನೀವು ಸುಮ್ಮನೆ ಏನೋ ತಾಳೆ ಹಾಕೋದಲ್ಲ. ಆಯ್ತು. ನಾನು ಹೇಳ್ತೀನಿ, ಫ್ಯಾಮಿಲಿ ರಿವೆಂಜ್ ಪಾಲಿಟಿಕ್ಸ್ ಚರಣ್ ಗೌಡ್ರು ಒಪ್ಕೊಳ್ತಾರೆ. ಒಂದ್ ನಿಮಿಷ ಫ್ಯಾಮಿಲಿ ರಿವೆಂಜ್ ಪಾಲಿಟಿಕ್ಸ್ ಎಲ್ಲಿಂದ ಬರ್ತಾರೆ ಸರ್? ರೇವಣ್ಣವ್ರ ಮನೆಗೂ 3 ಜನ ಇಲ್ವಾ ಸರ್? ಒಬ್ರು MLC ಇಲ್ವಾ, ಒಬ್ರು MP ಇಲ್ವಾ? ಫ್ಯಾಮಿಲಿ ರಿವೆಂಜ್ ಕುಮಾರಸ್ವಾಮಿ ಅವರು ರೇವಣ್ಣವ್ರ ಫ್ಯಾಮಿಲಿ ಮೇಲೆ ಟಾರ್ಗೆಟ್ ಆಗ್ಬೇಕಾಗಿದ್ರು. ಪ್ರಜ್ವಲ್ನು ಸೂರಜ್ಗೆ ಇಬ್ರಿಗೂ ಟಿಕೆಟ್ ಕೊಡ್ತಾ ಇರಲಿಲ್ಲ ಅವತ್ತು. ನೀವು ದಯವಿಟ್ಟು ಯಾವ್ದಕ್ಕೂ ಏನೋ ತಾಳೆ ಮಾಡಿ ನಿಮ್ದೊಂದು ನ್ಯಾಷನಲ್ ಪಾರ್ಟಿ ಎಲ್ಲಾದ್ರ ನಡುವೆ ಸರ್ ಒಂದ್ ನಿಮಿಷ ಅಲ್ಲಿ ನೋಡಿ ಸರ್, ಅಲ್ಲಿ ಸರ್ ಅಲ್ಲಿ ನೋಡಿ ಸರ್ ಒಂದ್ ನಿಮಿಷ ಸರ್ ಮುಗಿಸ್ಬಿಟ್ಟೆ. ನೀವು ಒಂದು ರಾಷ್ಟ್ರೀಯ ಪಕ್ಷ, DK ಶಿವಕುಮಾರ್ ಇದ್ದಾರೆ, DK ಸುರೇಶ್ ಇದ್ದಾರೆ, ಆಮೇಲೆ MLC ರವಿ ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ, ಕುಣಿಗಲ್ ರಂಗನಾಥ್ ಇದ್ದಾರೆ. ಹೌದು. ಇಲ್ಲಿ ನಾನು ಹೇಳ್ತಾ ಹೋದ್ರೆ ದೊಡ್ಡ ನೀವು ಅಲ್ಲಪ್ಪ ಒಂದ್ ನಿಮಿಷ ಅನಿಲ್ 65 ವರ್ಷದ ಹಳೆ ಇತಿಹಾಸ ಅಲ್ಲ 135 years ಒಳಗೆ ಅನಿಲ್ ಅವರೇ ಪರಮೇಶ್ವರ್ ನೋಡ್ರಿ ಅಲ್ಲಿ ಫ್ಯಾಮಿಲಿ ಚರಣ್ ಗೌಡ್ರೆ ಒಂದ್ ನಿಮಿಷ, ಒಂದ್ ನಿಮಿಷ ಅಲ್ಲಿ ನೋಡಿ ಅಲ್ಲಿ ಪರಮೇಶ್ವರ್ ಅವರು ವಿಜೇಂದ್ರ ಅವ್ರನ್ನ ಭೇಟಿಯಾಗಿದ್ದಾರೆ. ಇದನ್ನ ನೀವು ಕೇವಲ ಸೌಜನ್ಯತೆ ಅಂತ ಮಾತ್ರ ನೋಡ್ಬೇಕಾಗಿ ವಿನಂತಿ. ಈ ಸಂದರ್ಭಕ್ಕೆ ಈ ಕ್ಷಣದಲ್ಲಿ ಇದು ಯಾವ್ದೋ ದೇವಸ್ಥಾನದಲ್ಲಿ ಆಗಿರುವಂತದ್ದು, ಇದು ಒಂದು ದೇವಸ್ಥಾನದಲ್ಲಿ ಆಗಿರುವಂತದ್ದು. ಪರಮೇಶ್ವರ್ ಅವ್ರಿಗೆ ನಮಸ್ಕಾರ ಮಾಡ್ತಾರೆ ವಿಜೇಂದ್ರ ಅವರು, ಪರಮೇಶ್ವರ್ ಅವರಲ್ಲಿ ಇದ್ದಾರೆ. ಅಲ್ಲ, ಈ ಸಂದರ್ಭದಲ್ಲಿ ವ್ಯತಿರಿಕ್ತವಾದ ಒಂದು ಊಹೆ ಮಾಡೋದು ಸರಿಯಲ್ಲ ಅಂತ ಭಾವಿಸ್ತೀನಿ. ವೀಕ್ಷಕರಿಗಾಗಿ ಮಾತ್ರ ನಾನು ಇದನ್ನು ತೋರಿಸ್ತಾ ಇರುವಂತದ್ದು. ಪರಮೇಶ್ವರ್ ಅವ್ರನ್ನ ಭೇಟಿ ಆಗಿರುವಂತ ವಿಜೇಂದ್ರ ಅವರು ನೋಡಿ ಅಂತ ಹೇಳೋಣ. ನೋಡಿ, ರಾಜಕಾರಣ ಅಂದ್ರೆ ಹೆಂಗಾಯ್ತು ಅಂದ್ರೆ ಮೇಡಮ್, ಮುಗಿಸ್ತಾ ಒಂದ್ ಮಾತು ಹೇಳ್ತೀನಿ. ಇವರು ಲಕ್ಷ್ಮಣ್ ಸವದಿಗೆ ರಾಜಿ ಆಗ್ಬಿಟ್ಟು ಕರ್ಕೊಂಡಿದ್ದಾರೆ. ನೀವು ರಮೇಶ್ ಜಾರಕಿಹೊಳಿ ಅವ್ರಿಗೆ ರಾಜಿ ಆದ್ರಿ ಅನ್ಬಿಟ್ಟು ಇವ್ರ ಪಕ್ಷಕ್ಕೆ ಲಕ್ಷ್ಮಣ್ ಸವದಿ ಹೋದ್ರು. ಭವಾನಿ ಅವ್ರು ರಾಜಿ ಮಾಡಿಸ್ಬಿಟ್ಟು ಇವತ್ತು ಸ್ವರೂಪ್ಗೆ ಇದು ಶಕುನಿ ಇಲ್ದೆ ಅಂತ ಆಗಲ್ಲ. ಇಲ್ಲಿ ಯಾರೋ ಒಬ್ರು ಶಕುನಿ ಇದಾರೆ. ಶಕುನಿಯನ್ನು ನೋಡೋಣ ಬಿಡಿ ಸರ್. ಶಕುನಿಗಳು ಉತ್ತರ ಕೊಡಿ. ನಿನ್ನೆ ಏನ್ ಹೇಳ್ತಾ ಇದ್ರು, ಭವಾನಿ ಅವ್ರು ಬಂಡಾಯ ನಿಲ್ತಾರೆ, ರೇವಣ್ಣ ಅವ್ರು ಒಳೆ ನರಸೀಪುರದಲ್ಲಿ ನಿಲ್ಲದೇ ಇಲ್ಲ. ಎರಡು ಕುಟುಂಬ ಚಿತ್ರ ಆಗೋಯ್ತು. ಹೇಳಿ ಶಕುನಿ, ಇವ್ರ ಶಕುನಿ ಅಲ್ಲ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಶಕುನಿಗಳಿಗೆ ಏನ್ ಕೊರತೆ ಇಲ್ಲ. ಅವ್ರ ಶಕುನಿ ಅಲ್ಲ, ನಿಮ್ ಶಕುನಿನೇ ಬೇರೆ ಇದೆ. ರಾಜಕೀಯ ಬೆಳವಣಿಗೆಗಳಲ್ಲೂ ಶಕುನಿ ಮೂರು ಟೈಪ್ ಇದ್ದಾರೆ ಸರ್. ಒಬ್ರು ಕಾಂಗ್ರೆಸ್ ಶಕುನಿ, ಒಬ್ರು JDS ಶಕುನಿ, ಮತ್ತೊಬ್ರು BJP ಶಕುನಿ. ಆ ಮಾತಿಗೆ ಈ ಚರ್ಚೆ ನನಗೆ ಸಮಯ ಆಯ್ತಿದೆ ಅಷ್ಟೇ. ಚರಣ್ ಗೌಡ್ರೆ ಧನ್ಯವಾದ, ಡಾಕ್ಟರ್ ತೇಜಸ್ವಿನಿ ಗೌಡ ಧನ್ಯವಾದ, ಅನಿಲ್ ಅವರೇ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.